ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಯಂ ಪ್ರವ್ರಜಂತಮನುಪೇತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿಂತರವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಂ ಆಚುದೇವಾ. ಶ್ರೀ ಶುಕೌವಾಚ. ಮೊನ್ನೆ ಶುಕ್ರವಾರ ಮೋಹಿನಿ ಏಕಾಗಿ ಬಂದದ್ದು ಅನ್ನೋದನ್ನು ನೋಡಿದೆವು. ಈಗಾಗಲೇ ದೈತ್ಯರು ದಾರಿ ತಪ್ಪಿದ್ರು. ದಾರಿ ತಪ್ಪಿದ ದೈತ್ಯರನ್ನ ಇನ್ನೊಂದು ರೀತಿಯ ದಾರಿ ತಪ್ಪಿಸಲಿಕ್ಕೆ ಮೋಹಿನಿ ಬಂದದ್ದು. ದೇವರು ಮೋಸ ಮಾಡೋದು ಅಂತ ಇಲ್ಲ ಅಲ್ವಾ? ನಹಿ ಭಗವತಃ ವಿಪ್ರಲಂಭಕತ್ವಂ ಬುದ್ಧಾದಿಶ್ವಪಿ ಶಂಕ್ಯಂ ಅಂತ ತ್ರಿವಿಕ್ರಮ ಪಂಡಿತರ ಮಾತು. ಪುರಮೇಕಾದಶದ್ವಾರಮಜಸ್ಯಾ ವಕ್ರಚೇತಸಃ ಅಂತ ಕಠೋಪನಿಷತ್ತು. ಈ ಪಟ್ಟಣ ಇದೆ, ಇದು ದೇವರ ಪಟ್ಟಣ. ದೇಹ ಅನ್ನೋದು ಇದಕ್ಕೆ 11 ಬಾಗಿಲುಗಳಿದೆ ಅಂತ ನಮಗೆ ನವದ್ವಾರ ಕೇಳಿ ಗೊತ್ತು. ಇದೆಂತದಿದು ಏಕಾದಶ ದ್ವಾರ, 9 ದ್ವಾರ ಇದೆ ಅಂತ ಗೊತ್ತು. ಎಲ್ಲ ಎಷ್ಟು 9 ದ್ವಾರ ಇದೆ ಅನ್ನೋದು ಎಷ್ಟು ಪ್ರಸಿದ್ಧ ಅಂತ ಹೇಳಿದರೆ, ಕಡೆಗೆ ಕನ್ನಡದ ತತ್ವಪದಕಾರರು ಕೂಡ 9 ತೂತಿನ ಮಡಿಕೆ ಅಂತಲೇ ಹೇಳ್ತಾರೆ. ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ. ವಸ್ತುತಃ ಅವರು ಹಾಗೆ ಮಾಡಿದ್ದಕ್ಕೆ ಕಾರಣ ಪುರಂದರದಾಸರು. ಅವ್ರದ್ದನ್ನ ಎಲ್ಲ ಕಾಪಿ ಹೊಡೆದಿದ್ದು ನಂತರ ತತ್ವಪದಕಾರರಲ್ಲ. ಪುರಂದರದಾಸರು ಮೂಲ. ಏನು ಹೇಳಿದ್ರು ಅವರು? 9 ಬಾಗಿಲ ಮನೆಯಲ್ಲಿ ಅಂತ ಹೇಳಿ ಗಿಣಿಯ ರೂಪಕವನ್ನು ಕೊಟ್ಟು, ಗಿಳಿಯು ಪಂಜರದೊಳಿಲ್ಲ ಅಂದ್ರು. ಜೀವಾತ್ಮ ದೇಹವೆಂಬ ಪಂಜರದೊಳಗಡೆ ಇಲ್ಲ, ಈ ಪಂಜರಕ್ಕೆ 9 ಬಾಗಿಲು ಅಂತ. ಅದನ್ನ ಎಲ್ಲ ಕಾಪಿ ಹೊಡೆದ್ರು ನಂತರದ ತತ್ವಪದಕಾರರು. ನೀವು ವಿಶೇಷತಃ ತತ್ವಪದಕಾರರು ವೀರಶೈವ ಲಿಂಗಾಯತ ಇನ್ಫ್ಲೂಯೆನ್ಸಿನಲ್ಲಿ ಇರುವವರು ಈ ತರಹದ ರೂಪಕಗಳನ್ನು, ವೇದದಲ್ಲಿ ಬಂದ ಬೇರೆ ಬೇರೆ ವಿಶೇಷತಃ ಪುರಂದರದಾಸರ ರೂಪಕಗಳನ್ನು ಬೇಕಾದಷ್ಟು ಅದರಿಂದ ಪ್ರಭಾವಿತರಾಗಿ ಪಡೆದುಬಿಟ್ಟಿದ್ದಾರೆ. ಇರಲಿ, 9 ಬಾಗಿಲು. ಆದರೆ ಉಪನಿಷತ್ತು ಹೇಳಿತು 11 ಬಾಗಿಲು ಅಂತ. ಯಾವುದು 11 ಬಾಗಿಲು? 9 ಬಾಗಿಲು ಎಲ್ಲರಿಗೂ ಗೊತ್ತೇ ಇದೆ. ನೆತ್ತಿಯ ಮೇಲೆ ನಾಭಿಯಲ್ಲಿ ಅದು 2 ಸೇರಿದ್ರೆ 11. ಇದು 11 ಬಾಗಿಲು. ಈ 11 ಬಾಗಿಲು ದೇವರದ್ದು. ಎಂತಹ ದೇವರದ್ದು? ಅವಕ್ರಚೇತಸಃ, ವಕ್ರ ಮನಸ್ಸು ಯಾರಿಗಿಲ್ಲವೋ ಅಂತಹ ದೇವರದ್ದು. ತ್ರಿವಿಕ್ರಮ ಪಂಡಿತರು ಇಂತಹ ಪ್ರಸಂಗದಲ್ಲಿ ಹೇಳ್ತಾರೆ, ತತ್ವಪ್ರದೀಪದಲ್ಲಿ, ಬುದ್ಧಾವತಾರಾದಿಗಳಲ್ಲಿಯೂ ದೇವರು ವಿಪ್ರಲಂಬಕ ಅಲ್ಲ, ಮೋಸಗಾರ ಅಲ್ಲ. ಮೋಹಿನಿಯ ಆದಿಶಬ್ದದಿಂದ ಯಾವ ತಗೊಳ್ಬೇಕು? ಮೋಹಿನಿಯನ್ನು ತೆಗೆದುಕೊಳ್ಬೇಕು. ಮೋಹಿನಿಯ ಅವತಾರದಲ್ಲಿಯೂ ದೇವರು ಮೋಸ ಮಾಡಬೇಕು ಅಂತ ಬರಲಿಲ್ಲ. ಯಾಕೆಂದರೆ ಅವನು ನೇರವಾಗಿ ಹೇಳ್ತಾನೆ,
ಅವನ ಮಾತನ್ನ ಕೇಳಿ. ಕಥಂ ಕಶ್ಯಪದಾಯಾದಾಹ ಪುಂಶ್ಚಲ್ಯಾಂ ಮಯಿ ಸಂಗತಾಃ ವಿಶ್ವಾತಂ ಪಂಡಿತಾ ಜಾತು ಕಾಮಿನೀಶು ನಯಾಂತಿ ಅಂತಾರೆ. ಕಾಶ್ಯಪದಾಯಾದಾಹ, ಓ ಕಶ್ಯಪರ ಮಕ್ಕಳೇ ಅಂತಾರೆ. ಅದಕ್ಕೆ ಬಹಳ ಅರ್ಥ ಉಂಟು. ಕಶ್ಯಪರ ಮಕ್ಕಳೇ ಅಂತ ಹೇಳುವಾಗ ಬಹಳ ಅರ್ಥಗಳನ್ನು ಒಳಗೊಂಡ ಧ್ವನಿ ಅದು. ಮರುದ್ದೇವತೆಗಳು ಸೃಷ್ಟಿಯಾಗಿದ್ದು ಯಾಕೆ? ಕಾಶ್ಯಪರು ತಮ್ಮ ಕೈ ಹಿಡಿದ ಹೆಂಡತಿಯಿಂದ ಮೋಸ ಹೋದರು. ದಿತಿ ನಾನಾ ವಿಧದ ಸೇವೆಗಳಿಂದ ಅವರನ್ನು ರಮಿಸಿ ಇಂದ್ರನನ್ನು ಕೊಲ್ಲೋ ಮಗ ಒಬ್ಬ ಬೇಕು ಅಂದ್ರು. ಆಗ ಅವರು ಯಾವ ರೀತಿಯಾದ ಹತಾಶೆಯನ್ನು ಹೊಂದಿದರು ಅಂತ ಅನ್ನೋದನ್ನು ನಾವು ನೋಡ್ತೇವೆ. ಅದರಿಂದ ಈ ತರಹದ ಕಶ್ಯಪರ ಮಕ್ಕಳೇ ಅಂದ್ಲು. ಏನಂತ? ಪುಂಶ್ಚಲ್ಯಾಂ ಮಯಿ ಸಂಗತಾಹ, ನಾನು ಪುಂಶ್ಚಲಿ, ಬೆಲೆವೆಣ್ಣಿಗೆ ಅತ್ಯಂತ ವಿಲಾಸನಿಗೆ ಪುಂಶ್ಚಲಿ ಅಂತ. ಪುಂಸಃ ಪುಮಾಂಸಂ ಚಲತಿ, ಈ ಗಂಡಿನಿಂದ ಇನ್ನೊಂದು ಗಂಡಿನೆಡೆಗೆ ಹೋಗುವವಳು. ಪಾತರಗಿತ್ತಿ ಅಂತ. ಪಾತರಗಿತ್ತಿ ಅಂದರೆ ಅದು ಚಿಟ್ಟೆ. ಪಾತರಗಿತ್ತಿ ಅಂತ ಹೇಳಿದರೆ ಗಂಡಿನಿಂದ ಗಂಡಿಗೆ ಹಾರುವ ಹೆಣ್ಣನ್ನು ಪಾತರಗಿತ್ತಿ ಅಂತ ಹೇಳಿ ಹಳೆ ಮೈಸೂರು ಕಡೆ ಕರೀತಾರೆ. ಅದು ಬೇಂದ್ರೆ ಅವರು ಒಂದು ಪದ್ಯ ಬರೆದರು, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ ಅಂತ. ಅದು ಮಾಸ್ತಿ ಅವರೆಲ್ಲ ತಪ್ಪು ತಿಳ್ಕೊಂಬಿಟ್ರು. ಯಾಕೆ ಅಂದರೆ ಪಾತರಗಿತ್ತಿ ಅನ್ನೋ ಶಬ್ದಕ್ಕೆ ಅರ್ಥ ವ್ಯತ್ಯಾಸದ ಪ್ರಾಬ್ಲಮ್ ಆಗಿದ್ದದು. ಪುಂಶ್ಚಲಿ ಅಂತಂದರೆ ಈ ಪಾತರಗಿತ್ತಿ ಅನ್ನುವುದಕ್ಕೆ ಸಂಗತವಾದದ್ದು. ಅದೇ ನೇರ ಟ್ರಾನ್ಸ್ಲೇಷನ್. ಪುಂಶ್ಚಲ್ಯಾಂ ಮಯಿ ಸಂಗತಾಃ, ನಾನು ಗಂಡಿನಿಂದ ಗಂಡಿಗೆ ಹಾರುವ ದುಂಬಿ, ನಾನು, ನನ್ನಲ್ಲಿ ವಿಶ್ವಾಸ ಇಡಬೇಡಿ. ವಿಶ್ವಾತಂ ಪಂಡಿತಾ ಜಾತು ಕಾಮಿನೀಚು ನಯಾಂತಿ. ಒಳ್ಳೆಯ ವಿದ್ವಾಂಸರು ಕಾಮಿನಿಯರಲ್ಲಿ, ಕಾಮಿನಿಯರು ಅಂತಂದರೆ ಬಯಸಿ ಇನ್ನೊಂದು ಕಡೆ ಹೋಗುವವರು, ಅವರು ಕಾಮಿನಿಯರು. ನಾನಂತವಳು, ನನ್ನನ್ನು ನಂಬಬೇಡಿ ಅಂತ ಸ್ಪಷ್ಟವಾಗಿ ಹೇಳಲು, ನಂಬಿದವರು ತಪ್ಪುತ್ತಾನೆ. ಸಾಲಾವೃಕಾಣಾಂ ಸ್ತ್ರೀಣಾಂಚ ಸ್ವೈರಿಣೀನಾಂ ತುರದ್ವಿತಃ ಸಖ್ಯಾನ್ಯಾಹುರನಿತ್ಯಾನಿ ನೂತ್ನಂ ನೂತ್ನಂ ವಿಚಿನ್ವತಾಂ. ಸಾಲಾವೃಕಾಣಾಂ, ಕತ್ತೆ ಕಿರುಬಗಳಲ್ಲಿ, ಆಮೇಲೆ ಗಂಡಿನಿಂದ ಗಂಡಿಗೆ ಸಾಗುವಂತಹ ಅತ್ಯಂತ ಲೋಲುಪರಾದ ಹೆಣ್ಣು ಮಕ್ಕಳಲ್ಲಿ, ಸ್ವೈರಿಣೀನಾಂ, ಖುಷಿ ಬಂದ ಹಾಗೆ ತಿರುಗಾಡುವ ಹೆಣ್ಣು ಮಕ್ಕಳಲ್ಲಿ ಗೆಳೆತನ ಅನ್ನೋದು ಶಾಶ್ವತವಾಗಿ ಉಳಿಯುವುದಿಲ್ಲ. ಯಾಕೆಂದ್ರೆ ನೂತ್ನಂ ನೂತ್ನಂ ವಿಚಿನ್ವತಾಂ, ಹೊಸ ಹೊಸದನ್ನು ಸ್ವೈರಿಣಿಯರು ಬಯಸ್ತಾರೆ. ಕತ್ತೆ ಕಿರುಬಗಳು ಹೊಸ ಹೊಸ ಮಾಂಸಕ್ಕೆ ಬಯಸ್ತವೆ. ಕತ್ತೆ ಕಿರುಬಗಳಷ್ಟು ಎಟಿಕಸ್ ಇಲ್ಲದೆ ಇರೋ ಪ್ರಾಣಿಗಳೇ ಇಲ್ಲ. ಪಾಪ ಒಂಟೆ ಯಾರನ್ನು ಪ್ರೀತಿಸಲ್ಲ. ಒಂಟೆ ಹಾಗೂ ಮನುಷ್ಯನ ನಡುವೆ ಇರುವಂತಹ ಸ್ನೇಹದ ಫಿಲ್ಮ್ ಬಂದರೆ ಅದಕ್ಕಿಂತ ದೊಡ್ಡ ಬೋಗಸ್ ಇನ್ನೊಂದಿಲ್ಲ. ಒಂಟೆ ಮತ್ತೆ ಮನುಷ್ಯ ಒಬ್ಬರನ್ನೊಬ್ಬರು ಪ್ರೀತಿಸಲ್ಲ. ಆ ಭೂಮಿಯಲ್ಲಿ ಬಂದವರು ಇನ್ನು ಹೇಗೆ ಅಂತ ಹೇಳೋದೇ ಬೇಕಿಲ್ಲ. ಆದ್ರೆ ಸಾಲಾವೃಕ ಹಾಗಲ್ಲ. ಕತ್ತೆ ಕಿರುಬ ಎಂತಹ ಎಟಿಕಸಿನೇ ಇಲ್ಲ ಅಂದರೆ ತಾವು ಸಿಂಹದ ಮೇಲೆ ಅಟ್ಯಾಕ್ ಮಾಡುತ್ತವೆ. ಒಂದು 10-15 ಕತ್ತೆ ಕಿರುಬಗಳು. ಅವುಗಳಿಗೆ ಮೇಲೆ ಕೆಳಗಡೆ ಬಲ ಇದೆ, ಬಲ ಇಲ್ಲ, ಏನು ಆಗೋದೇ ಇಲ್ಲ. ಒಟ್ಟು ಯಾವುದಾದ್ರು ಸಿಂಹ 4-5 ಕತ್ತೆ ಕಿರುಬಗಳನ್ನು ಸಾಯಿಸ್ಬಿಟ್ರೆ ಕತ್ತೆ ಕಿರುಬಗಳು, ಉಳಿದ ಕತ್ತೆ ಕಿರುಬಗಳು ಅವುಗಳನ್ನು ತಿನ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತವೆ. ಆಗ ಸಿಂಹ ಬೇರೆ ಕಡೆ ಹೋಗುತ್ತೆ. ಅಂತ ರುತ್ಲೆಸ್ ಅವುಗಳದ್ದು ಕ್ರೌರ್ಯ. ಆ ತರಹ ನಾನು ಅಂತ ಹೇಳ್ತಾನೆ ಅವನು. ಸಾಲಾವೃಕಾಣಾಂ ಸ್ತ್ರೀಣಾಂಚ, ಸಾಲಾವೃಕ ಆಗಲಿ ಸ್ವೈರಿಣೀನಾಂ, ಅತ್ಯಂತ ಖುಷಿ ಬಂದ ಹಾಗೆ ನಡೆಯುವ ಹೆಣ್ಣು ಮಕ್ಕಳ ಸಖ್ಯ ಅನಿತ್ಯ. ನಾನು ಹಾಗೆ ನಡೆಯುವವಳು, ನನ್ನನ್ನು ನಂಬಬೇಡಿ. ಇಷ್ಟು ಹೇಳಿದ್ರು ಯಾಕೆ ನಂಬಿದ್ರು ಅವರು? ಕಾಮ ನಂಬಿಸಿತು. ಎರಡನೆಯದ್ದು
ನನಗೆ ಸಿಗದೆ ಹೋದ್ರೂ ಪರವಾಗಿಲ್ಲ, ಅವನಿಗೆ ಸಿಗಬಾರದು ಅಂತ. ಧನ್ವಂತರಿ ಪರಮಾತ್ಮನಿಂದ ಅಮೃತ ತಂದುಬಿಟ್ರು. ಧನ್ವಂತರಿ ರೂಪಿ ಪರಮಾತ್ಮನಿಂದ ಅಮೃತ ತಂದುಬಿಟ್ರು. ಆದರೆ ಅವರವರಲ್ಲೇ ಹಂಚಿಕೆಗೆ ಪ್ರಾಬ್ಲಮ್ ಆಯಿತು. ಅಂದರೆ ಪ್ರಾಬ್ಲಮ್ ಇರೋದು ಎಲ್ಲಿ? ದೈತ್ಯರಲ್ಲಿ. ಅಸಮರ್ಥ ನಾಯಕತ್ವ ಇದ್ದರೆ ಹೀಗೆ ಆಗೋದು. ಪಡ್ಕೊಂಡ್ಬಿಡ್ತಾರೆ, ಹೆಂಗೆ ನಿರ್ವಹಣೆ ಮಾಡಬೇಕು ಅಂತ ಗೊತ್ತಾಗಲ್ಲ. ಕೆಲವರೆಲ್ಲ ಇರ್ತಾವೆ, ನಮ್ಮ ಶಾಂತಿ ಪ್ರಿಯರನ್ನೆಲ್ಲ ನೋಡ್ಬೋದು, ಪಡ್ಕೊಂಡ್ಬಿಡ್ತಾರೆ, ಹೆಂಗೆ ನಿರ್ವಹಣೆ ಮಾಡಬೇಕು ಗೊತ್ತಾಗಲ್ಲ. ಈಗ ನೋಡಿ, ಒಂದು ರಾಷ್ಟ್ರದ ಕಥೆ ಏನಾಗುತ್ತೆ ಅಂತ ನೋಡೋಣ, ಕಾದು ನೋಡೋಣ. ಅದರಿಂದಾಗಿ ದೈತ್ಯರಲ್ಲೇ ದೋಷ ಇದ್ದದ್ದು. ಇತಿ ತೇ ಕ್ಷೈಳಿತೈಸ್ತಸ್ಯಾಹ ಆಶ್ವಸ್ತ ಮನಸೋತುರಾಹ ಜಹಸುರ್ಭಾವ ಗಂಭೀರಂ ದದುಶ್ಚ ಅಮೃತಭಾಜನಂ. ಇತಿ ತೇ ಕ್ಷೈಳಿತೈ, ಈ ರೀತಿ ಛೇಡಿಸಿದಾಗ ಆಶ್ವಸ್ತ ಮನತಃ, ಅವರು ಶಾಂತವಾಗಿ ಅದನ್ನು ಸ್ವೀಕಾರ ಮಾಡಿದ್ರಂತೆ. ದೈತ್ಯರು, ನಾವು ನಮ್ಮವ್ರನ್ನ ನಂಬೋದಕ್ಕಿಂತ ಇವಳನ್ನ ನಂಬೋದೇ ಎಷ್ಟೋ ಉತ್ತಮ ಅಂತ ಅನ್ನಿಸಿಬಿಡ್ತು. ಆಶ್ವಸ್ತ ಮನತಃ, ನೆನಪಿಡಿ, ಅಮೃತವನ್ನು ಕೊಡುವಾಗ ದೈತ್ಯರ ಮನೋಭಾವ ಹೇಗಿತ್ತು? ಆಶ್ವಸ್ತ ಮನತಃ, ಆರಾಮವಾಗಿದ್ದರೂ ಉದ್ವೇಗಕ್ಕೆ ಒಳಗಾಗಿರಲಿಲ್ಲ. ಈ ಎಲ್ಲ ವಿಚೇತನಗಳನ್ನು ಗಮನಿಸಬೇಕು ನೀವು. ಜಹಸುರ್ಭಾವ ಗಂಭೀರಂ, ಭಾವಗಂಭೀರ, ಏನೋ ಮನಸ್ಸಿನಲ್ಲಿ ಆಳವಾಗಿಟ್ಕೊಂಡು ನಕ್ರಂತೆ. ಏನು ಮನಸ್ಸು? ಅಷ್ಟೇ, ನನಗೆ ಸಿಗದೆ ಹೋದ್ರೂ ಪರವಾಗಿಲ್ಲ, ಪಕ್ಕದವನಿಗೆ ಸಿಗಬಾರದು ಅಂತ. ದದುಶ್ಚಾಮೃತ ಭಾಜನಂ, ಅಮೃತದ ಪಾತ್ರೆಯನ್ನು ಕೊಟ್ಟರು. ತಥೋ ಗೃಹೀತ್ವಾಮೃತ ಭಾಜನಂ ಹರಿ ಬಭಾಷ ಈಶತ್ಸ್ಮಿತ ಶೋಭಯಾಗಿರ ಯಜ್ಜಭ್ಯುಪೇತಂ ಕ್ವಚ ಸಾಧ್ವ ಸಾಧುವ ಕೃತಂ ಮಯಾ ವೋ ವಿಭಜೆ ಸುಧಾಮಿಮಾಂ. ತಥೋ ಗೃಹೀತ್ವ, ಆಮೇಲೆ ಅಮೃತದ ಪಾತ್ರೆಯನ್ನು ಅವನಿಂದ ತೆಗೆದುಕೊಂಡು, ಹರಿಹಿ ನಾರಾಯಣನು, ಈಶತ್ ಸ್ಮಿತ ಶೋಭಯ, ಸ್ವಲ್ಪವೇ ನಗುವಿನಿಂದ ಕಂಗೊಳಿಸುವ, ಗಿರಾ ಮಾತಿನಿಂದ ಬಭಾಷೆ ನುಡಿದ. ಯದಿ ಅಭ್ಯುಪೇತಂ ಕ್ವಚ ಸಾಧ್ವ ಸಾಧುವ ಕೃತಮ್ಮಯ, ನಾನು ಮೋಸ ಮಾಡಿದ್ರೆ ಅದನ್ನು ನೀವು ಒಪ್ಕೊಳ್ಬೇಕು ಅಂದ ದೇವರು. ನೆಕ್ಸ್ಟ್, ನಾನು ಮಾಡಿದ್ದು ಒಳ್ಳೆಯದಾಗಲಿ ನಿಮಗೆ ಕೆಟ್ಟದಾಗಲಿ ಅದನ್ನು ಒಪ್ಕೊಂಡ್ರೆ ನಾನು ಮುಂದುವರಿತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಮೋಸ ಮಾಡಿದ್ದು ಅಂತಲ್ಲ, ಯದಿ ಅಭ್ಯುಪೇತಂ ಸಾಧುವ ಅಸಾಧುವ ಕೃತಂ, ನಾನು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ನೀವು ಅದನ್ನು ಒಪ್ಕೊಳ್ಬೇಕು. ಆಗ ಸುಧಾಮಿಮಾಂ ವಿಭಜೆ, ಈ ಅಮೃತವನ್ನು ವಿಭಾಗ ಮಾಡಿಕೊಡ್ತೇನೆ. ಇತ್ಯಭಿವ್ಯಾಹೃತಂ ತಸ್ಯಾಹ ಆಕರ್ಣ್ಯಾಸುರಯೂಥಪಾಹ ಅಪ್ರಮಾಣವಿದಸ್ತಸ್ಯಾಹ ತತ್ಥತೇತ್ಯನ್ವಮಂ ತಥಾ. ಇತ್ಯಭಿವ್ಯಾಹೃತಂ ತಸ್ಯಾಹ, ಈ ರೀತಿಯಾಗಿ ಅವಳು ನುಡಿದಾಗ, ಅಸುರಯೂಥಪಾಹ, ಎಲ್ಲ ದೇವತೆಗಳ ದೈತ್ಯರ ಅಧ್ಯಕ್ಷರು, ಅಪ್ರಮಾಣವಿದ ತಸ್ಯಾಹ, ಅವಳ ಎತ್ತರ ಏನು ಅನ್ನೋದನ್ನು ತಿಳಿಯದೆ, ತಥಾ ಇತಿ ಅನ್ವಮಂ ತಥ, ಹಾಗೇ ಆಗಲಿ ಅಂತ ಒಪ್ಕೊಂಡ್ಬಿಟ್ರಂತೆ. ಇನ್ನೇನು ಬೇಕು? ಅಥೋಪೋಷ್ಯ ಕೃತ ಸ್ನಾನಾ ಹುತ್ವಾ ಚ ಹವಿಷಾನಲಂ ದತ್ವಾ ಗೋ ವಿಪ್ರಭೂತೆಭ್ಯಃ ಕೃತ ಸ್ವಸ್ತ್ಯಯನಾದ್ವಿಜೈ. ಆಮೇಲೆ ಅವಳ ಹತ್ತಿರ ಅಮೃತವನ್ನು ಕೊಟ್ಟು, ಒಂದು ಸ್ವಲ್ಪ ಹೊತ್ತು ಇರು, ನಾವು ಹೋಗಿ ಸ್ನಾನಾದಿಗಳನ್ನು ಮಾಡಿ ಬರ್ತೇವೆ ಎಂದ್ರಂತೆ. ಒಂದು ತಮಾಷೆಯ ಗಾದೆ ಉಂಟು, ಎಲೆ ಮೇಲನ್ನ ತಲೆ ಮೇಲೆ ಸ್ನಾನ ಅಂತ. ಇನ್ನೇನು ಊಟಕ್ಕೆ ಬಡಿಸ್ಬೇಕು ಅನ್ಬೇಕಾದ್ರೆ 5 ನಿಮಿಷ ಸ್ನಾನ ಮಾಡಿ ಬರ್ತೇನೆ ಅಂತ. ಇಲ್ಲಿ ಹಾಗಲ್ಲ, ಸಹಜವಾಗಿ ಸ್ನಾನ ಮಾಡಿ, ಅಥೋಪೋಶ್ಚ ಕೃತ ಸ್ನಾನ ಹುತ್ವಾಚ ಹವಿಷ ಅನಲಂ, ನೆನಪಿಡಿ, ಹೋಮ ಮಾಡಿದ್ದಾರೆ ದೈತ್ಯರು. ದತ್ವಾ ಗೋವಿಪ್ರಭೂತೆಭ್ಯ, ಗೋವುಗಳಿಗೆ
ಗ್ರಾಸ ಕೊಟ್ಟಿದ್ದಾರೆ. ಗೋಗ್ರಾಸ ದಾನ ಮಾಡಿ, ಬ್ರಾಹ್ಮಣರಿಗೆ ದಾನ ಮಾಡಿ, ಬೇರೆ ಎಲ್ಲ ಜೀವರಿಗೆ ದಾನವನ್ನು ಮಾಡಿ, ಕೃತಸ್ವಸ್ಥಯನಾದ್ವಿಜೈಹಿ, ಊಟ ಆದಮೇಲೆ ಪುಣ್ಯಾಹವಾಚನವನ್ನು ಮಾಡಿಸಿಕೊಂಡು ಆಶೀರ್ವಾದ ಮಾಡಿಸಿಕೊಂಡ್ರಂತೆ. ಅನುಷ್ಠಾನದಲ್ಲಿ ಯಾವ ಕೊರತೆಯೂ ಇಲ್ಲ. ಗೊತ್ತಾಯ್ತಾ? ಭಾವ ಶುದ್ಧ ಅಲ್ಲ. ಅಥೋಪೋಷ್ಯ ಯಥೋಪದೇಶಂ ವಾತಾಂಸಿ ಪರಿಧಾಯ ಅಹತಾನಿತೆ ಕುಶೇಷು ಪ್ರಾವಿಶನ್ ಸರ್ವೇ ಪ್ರಾಗಗ್ರೇಷು ಅಭಿಭೂಷಿತಾ. ಆಮೇಲೆ ಕೊಳೆಯೇ ಇಲ್ಲದ ಬಟ್ಟೆಗಳನ್ನು ಉಟ್ಟುಕೊಂಡ್ರಂತೆ, ಮಡಿಬಟ್ಟೆಯನ್ನು ಉಟ್ಕೊಂಡ್ರು. ಪ್ರಾಗಗ್ರೇಷು ಕುಶೇಷು, ಪೂರ್ವ ದಿಕ್ಕಿಗೆ ತುದಿ ಮಾಡಿದ ದರ್ಭೆಗಳಲ್ಲಿ ಕುಳಿತುಕೊಂಡ್ರಂತೆ. ಪ್ರಾಂಗುಖೇಶು ಪವಿಷ್ಟೇಶು ಸುರೇಶು ದಿತಿಜೇಶು ಚ ಧೂಪಾಮೋದಿತ ಶಾಲಾಯಾಂ ಜುಷ್ಟಾಯಾಂ ಮಾಲ್ಯದೀಪಕೈಃ. ಅಮೃತ ಕುಡಿಲಿಕ್ಕೆ ಪ್ರತ್ಯೇಕ ಒಂದು ಟೆಂಟ್ ಮಾಡಿದ್ರು. ಏನದು? ಧೂಪಾಮೋದಿತ ಶಾಲಾಯಾಮ್. ಅಲ್ಲಿ ಧೂಪ ಆಮೋದಿತ ಶಾಲಾಯಾಮ್, ಧೂಪ ಆಮೋದಿತ ಶಾಲಾಯಾಮ್, ಒಳ್ಳೆ ಧೂಪಗಳ ಪರಿಮಳ ಎಲ್ಲೆಡೆ ಹರಡುವಂತೆ ಮಾಡಿದ್ರು. ಒಂದು ಪ್ರತ್ಯೇಕ ಹಾಲ್ ನಿರ್ಮಾಣ ಮಾಡಿದ್ರು. ಹೀಗಾಗಿ ಧೂಪ ಮೋದಿತ ಶಾಲಾಯಾಮ್, ಅಮೃತವನ್ನು ಕುಡಿಬೇಕಾದ್ರೆ ಒಳ್ಳೆ ಫ್ರಾಗ್ರೆನ್ಸ್ ಪರಿಮಳ ಇರಬೇಕು ಅಂತ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ, ಮಾಲ್ಯ ದೀಪಕೈಹಿ, ಪರಿಮಳ ಎಲ್ಲ ಕಡೆ ಇರಬೇಕು ಅಂತ ಮಾಲೆಗಳನ್ನು ಕೊಟ್ಟಿದ್ರು. ಮೈಯಲ್ಲಿ ಹಿಂಸೆ ಆಗಬಾರದು ಅಂತ ಹೇಳಿ ಮೈಗೆ ಮಾಲೆ, ಧೂಪ, ಆಮೇಲೆ ದೀಪಕೈಹಿ, ಅಲ್ಲಲ್ಲಿ ಮಂಗಳಕರ ಅಂತ ಹೇಳಿ ದೀಪವನ್ನು ಹಾಕಿದ್ರು. ತಸ್ಯಾಂ ನರೇಂದ್ರ ಕಲಭೋರು ಲಸದ್ದುಕೂಲ ಶ್ರೋಣೀತಟಾಲತ ಗತಿರ್ಮದ ವಿಹ್ವಲಾಕ್ಷಿ ಸಾ ಕೂಜತಿ ಕನಕ ನೂಪುರ ಶಿಂಜಿತೇನ ಕುಂಭಸ್ತನಿ ಕಲಶಪಾಣಿ ರಥಾ ವಿವೇಚ. ಹೀಗೆಲ್ಲ ಶಿಸ್ತುಬದ್ಧವಾಗಿ ತಯಾರು ಮಾಡಿಟ್ಟಿದ್ದಾರೆ. ದೇವತೆಗಳು ದೈತ್ಯರು ಒಂದೇ ಕಡೆ ಕೂತ್ಕೊಂಡಿದ್ದಾರೆ. ಎಲ್ಲರೂ ಪೂರ್ವಕ್ಕೆ ಮುಖ ಮಾಡಿ ದರ್ಭೆಯನ್ನು ಹಾಸಿ ಅದರಲ್ಲಿ ಎಲ್ಲರೂ ಕೂತಿದ್ದಾರೆ. ಅವಾಗ ಅವಳೊಳಗಡೆ ಪ್ರವೇಶ ಮಾಡಿದಂತೆ ಕಲಭೋರು ಲತದ್ದುಕೂಲ ಶ್ರೋಣೀತಟಾಲತ ಗತಿರ್ಮದ ವಿಹ್ವಲಾಕ್ಷಿ. ಆನೆಯಂತೆ ಗಂಭೀರವಾದ ನಡೆಯನ್ನ ಮಾಡ್ತಾ, ಗಂಭೀರವಾಗಿ ನಡೆಯುತ್ತಾ, ಮದ ವಿಹ್ವಲಾಕ್ಷಿ, ಅಮಲು ತುಂಬಿಸುವ ಕಣ್ಗಳಿಂದ, ಸಾ ಕೂಜತಿ ಕನಕ ನೂಪುರ ಶಿಂಜಿತೇನ, ಏನೋ ಪಿಂಡ್ರಾಪ್ ಸೈಲೆನ್ಸ್ ಅಂತಾರಲ್ಲ, ಆ ಥರ ಅಲ್ಲ, ಗೆಜ್ಜೆ ಕೇಳಿಸುವ, ಗೆಜ್ಜೆಯಿಂದ ಹೊರಡುವ ಧ್ವನಿ ಎಲ್ಲರಿಗೂ ಸ್ಫುಟವಾಗಿ ಕೇಳುತ್ತಾ ಇತ್ತು. ಕನಕ ನೂಪುರ ಶಿಂಜಿತೇನ, ಬಂಗಾರದ ಕಾಲ್ಗೆಜ್ಜೆಯ ಶಿಂಜನ ಅಂದರೆ ಮೊಳಗು, ಅದನ್ನು ಕೇಳ್ತಾ ಇದ್ರು. ಕುಂಭಸ್ತನಿ ಕಲಶಪಾಣಿ, ಅಮೃತವನ್ನು ಹಿಡಿದುಕೊಂಡು ಅಥಾ ವಿವೇಶ, ಮೋಹಿನಿ ಪ್ರವೇಶ ಮಾಡಿದ್ಲು. ತಾಂ ಸ್ತ್ರೀ ಸತೀಂ ಕನಕ ಕುಂಡಲ ಚಾರುಕರ್ಣ ನಾಥಾಕಪೋಲವದನಾಂ ಪರದೇವತಾಖ್ಯಾಂ ಸಂವೀಕ್ಷ ಸಮ್ಮುಹುರುತ್ಸ್ಮಿತ ವೀಕ್ಷಣೇನ ದೇವಾತುರಾ ವಿಗಳಿತಸ್ತನ ಪಟ್ಟಿಕಾಂತಾಂ. ಕನಕ ಕುಂಡಲ ಚಾರುಕರ್ಣ ನಾಸಾಕಪೋಲ ವದನಾಂ, ಬಂಗಾರದ ಕಿವಿಯೋಲೆಯಿಂದ ಕಂಗೊಳಿಸುವ ಕದಪು ಅಂದರೆ ಕೆನ್ನೆ, ಆಮೇಲೆ ಚಂದದ ಕಿವಿ, ಮೋರೆ, ಮೂಗು ಇತ್ಯಾದಿಗಳೆಲ್ಲ ಕಂಗೊಳಿಸ್ತಾ ಇತ್ತು. ಆ ಪರದೇವತೆ ನಾರಾಯಣನೇ ಮೋಹಿನಿಯಾಗಿ ಬಂದದ್ದು. ಅದನ್ನು ನೋಡಿ ಎಲ್ಲರೂ ಮೋಹಕ್ಕೆ ಒಳಗಾದರು. ದೈತ್ಯರು ಮೋಹಕ್ಕೆ ಒಳಗಾದದ್ದು ಕಾಮದಿಂದ ಮೋಹಕ್ಕೆ ಒಳಗಾಗಿದ್ದು, ದೇವತೆಗಳು ಮೋಹಕ್ಕೆ ಒಳಗಾಗಿದ್ದು ಅಚ್ಚರಿಯಿಂದ. ಓಹ್, ಇಂತಹ ಒಂದು ರೂಪವೇ ದೇವರದ್ದು ಅಂತ. ಅಸುರಾಣಾಂ ಸುಧಾದಾನಂ ಸರ್ಪಾಣಾಮಿವ ದುರ್ನಯಂ ಮತ್ವಾ ಜಾತಿ ನೃಶಂಸಾನಾಂ ನತಾನ್
ವ್ಯಭಜದಚ್ಯುತಃ ವಿಗಳಿತ ಸ್ತನಪಟ್ಟಿಕಾಂತಾಂ. ಆಗಾಗ ಸೆರಗನ್ನ ಸರಿ ಮಾಡಿಕೊಳ್ಳುತ್ತಾ ದೇವರು ಬಂದನಂತೆ. ಆಗ ಅವನ ಆ ಹಾಸ ವಿಲಾಸ ವಿಭ್ರಮ, ಆ ನಡೆಯ ಸೊಗಸು ಇತ್ಯಾದಿಗಳೆಲ್ಲದಕ್ಕೂ ಕೂಡ ಗಾಬರಿಯಾಗೋಯ್ತು ಅವರಿಗೆ. ದೇವತೆಗಳಿಗೆ, ದೈತ್ಯರಿಗೆ ಅವಳಿಂದ ಕಣ್ಣು ಕೀಳ್ಲಿಕ್ಕಾಗ್ತಾ ಇಲ್ಲ. ಇವಳು ನಮ್ಮ ಕಾಮಕ್ಕಾದರೆ ಹೇಗೆ ಅಂತನ್ನುವ ಭಾವನೆ ಅವ್ರಿಗೆ ಬರ್ತಾ ಇತ್ತು. ಇಂತಹ ಅಸುರರಿಗೆ ಸುಧಾದಾನಂ, ಅಮೃತವನ್ನು ಕೊಡೋದೇನಿದೆ, ಸರ್ಪಾಣಾಮಿವ ದುರ್ನಯಂ, ಸರ್ಪಗಳಿಗೆ ಹಾಲನ್ನಿತ್ತಂತೆ. ಸರ್ಪಗಳಿಗೆ ಹಾಲನ್ನು ನೀಡೋದು ಅನ್ನೋದಕ್ಕೆ ಒಂದು ಮಾತು. ಇವರೆಲ್ಲರೂ ಇದು ಕಲ್ಲಿನ ನಾಗರಕ್ಕೆ ಹಾಲೆರೆವರಯ್ಯ, ದಿಟನಾಗರ ಬಂದರೆ ಓಡುವರಯ್ಯ ಅಂತ ಏನೋ ಬುದ್ಧಿವಂತರಾಗಿ ಹೇಳಿದ ಹಾಗೆ. ಅದಕ್ಕೆ ಯಾರೋ ಒಬ್ಬರು ಸ್ವಾಮಿಗಳ ಹತ್ರ ಬುದ್ಧಿಜೀವಿಗಳು ಬುಜಿಗಳು ಕೇಳಿದ್ರು. ಬಿಜಾಪುರದಲ್ಲಿ ಒಂದು ಯುವಕ ಸಮ್ಮೇಳನ ಮಾಡಿದ್ರು ಸ್ವಾಮಿಗಳು. ಯಾರ್ಯಾರು ಪ್ರಶ್ನೆ ಇದೆ ಎಲ್ಲರೂ ಕೇಳ್ಬೋದಂತೆ. ಎಲ್ಲ ಕಡೆ ಮಾಡ್ತಾ ಇದ್ರು ಅದನ್ನ. ಯಾರ್ಯಾರು ಯುವಕರಿಗೆ ಪ್ರಶ್ನೆ ಇದೆ ಎಲ್ಲ ಕೇಳಬಹುದು ಅಂತ ಅಲ್ಲಿ ಯಾರೋ ಒಬ್ರು ಕೇಳಿದ್ರು. ಪಾಪ ಎಲ್ಲೋ ಕೇಳಿರ್ತಾರೆ. ಅದಕ್ಕೆ ಸ್ವಾಮಿಗಳು ಹೇಳಿದ್ರು, ನಾವು ಪೂಜೆ ಮಾಡೋದು ಈ ನಾಗರ ಹಾವೀಗ, ಆದಿಶೇಷನಿಗಪ್ಪ. ಆದಿಶೇಷನಿಗೆ ಇದು ಯಾವುದು ಆದಿಶೇಷ ಅಲ್ಲ, ಇದು ಹಾವು ಅಷ್ಟೇ. ಮಂಗಗಳೆಲ್ಲ ಹನುಮಂತ ಅಲ್ಲ, ಹನುಮಂತ ಮಂಗವಾಗಿ ಬಂದ ಅಷ್ಟೇ. ಹಾಗೆ ಆದಿಶೇಷ ಹಾವಿನ ರೂಪದಲ್ಲಿರೋದೇ ವಿನಃ ಹಾವುಗಳೆಲ್ಲ ಆದಿಶೇಷ ಅಲ್ಲ. ವೈದಿಕ ಪರಂಪರೆಯಲ್ಲಿರುವ ಆ ವ್ಯತ್ಯಾಸವೇ ಗೊತ್ತಿಲ್ವಲ್ಲ ನಿಮಗೆ ಅಂತ ಬೇಜಾರು ಮಾಡಿಕೊಂಡ್ರು. ಹಾವುಗಳಿಗೆ ಹಾಲು ಕೊಡಬಾರದು, ಸುಮ್ಮನೆ ಅವೆಲ್ಲ. ಆ ಹಾವುಗಳಿಗೆ ಹಾಲು ಕೊಡ್ತೇವೆ, ಹಾವುಗಳಿಗೆ ಹಾಲು ಕೊಡೋದಲ್ಲ. ಇನ್ನು ಈ ಅವಿವೇಕಿಗಳು ಸೀದಾ ಹೋಗಿ ಹುತ್ತಕ್ಕೆ ಹಾಲು ಸುರಿಯೋದು ಮಾಡ್ತಾರೆ, ಅದು ಹಾವು ಸಾಯುತ್ತೆ. ಎಲ್ಲ ಅತಿರೇಕಗಳು. ನಂಬಿಕೆ, ಸಾಂಪ್ರದಾಯಿಕ ನಂಬಿಕೆ ಅಂದರೆ ಈ ಎಕ್ಸ್ಟ್ರೀಮು. ಹೋಗಿ ನೇರ ಹುತ್ತಕ್ಕೆ ಹಾಲೆರೆದು ಬಿಡೋದು. ಏನು ಗತಿ ಅದರದ್ದು? ಇನ್ನೊಂದು ಪ್ರಶ್ನೆ ಮಾಡೋದು, ಹಾವಿಗೇನು ಹಾಲೆರೆಯೋದು ಅಂತ. ಎರಡೂ ಅತಂಗತ. ಹಾವಿಗೆ ಹಾಲೆರೆಯೋದು ತಪ್ಪು. ಈ ಹಾವೆಲ್ಲ ಆದಿಶೇಷ ಅಲ್ಲ, ಮುಗಿದೋಯ್ತು. ಇಲ್ಲಿ ವಾಸುಕಿ ನವನಾಗಗಳಿಗೆ ನಾವು ಚಿಂತನೆ ಮಾಡೋದೇ ವಿನಃ ಬೇರೆ ಅಲ್ಲ. ಈ ಹಾವು ಬಂದರೆ ನಾವು ಹಾಲೆರಿಬೇಕು ಅಂತಲ್ಲ. ದೇವರು ಮನುಷ್ಯ ರೂಪದಲ್ಲಿ ಬಂದ, ಕರೆಕ್ಟು. ಮನುಷ್ಯರೆಲ್ಲ ದೇವರಲ್ಲ. ಈ ಥರದ ಬೇಸಿಕ್ ಸೆನ್ಸೇ ಇಲ್ಲದೇನೆ ಈ ಸಂಪ್ರದಾಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಇಬ್ಬರಿಬ್ಬರು ನಡೀತಾರೆ. ಒಂದು ಸಾಂಪ್ರದಾಯಿಕರು ನಾವು ಅನ್ನುವ ಭ್ರಮೆ ಇರುವವರು, ನಾವು ಸಂಪ್ರದಾಯವನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಅಂತ ಭ್ರಮೆ ಇರುವವರು. ಎರಡೂ ಡೇಂಜರಸ್. ಇಲ್ಲಿ ಹಾವಿಗೆ ಹಾಲೆರೆದರೆ ಅದು ತಪ್ಪು, ದುರ್ನಯ, ಕೆಟ್ಟ ಮಾತದು, ಕೆಟ್ಟ ಹವ್ಯಾಸ. ಇತಿ ಜಾತಿ ನೃಚಂತಾನಾಂ, ಜಾತಿ ನೃಚಂತಾನಾಂ, ಹುಟ್ಟಿನಿಂದಲೇ ಕೆಟ್ಟವರು. ಕೆಲವೊಬ್ಬರು ಆ ತರಹ ಇರ್ತಾರೆ. ಅಂಥವ್ರನ್ನ ನಾನು ಸುಧೆಯನ್ನು ಕೊಡಬಾರದು ಅಂತ ಹೇಳಿ ನ ತಾನ್ ವಿಭಜದಚ್ಯುತಃ ಅವರು ಕೊಡಲಿಲ್ಲ. ದೈತ್ಯರಿಗೆ ಯಾಕೆ ಅಮೃತ ಕೊಡಲಿಲ್ಲ ಅಂದರೆ, ಕೊಟ್ಟರೆ ಪ್ರಾಬ್ಲಮ್. ಈಗ ಸಣ್ಣದಾಯಿತು, ಸೈನ್ಯದಲ್ಲಿರುವ ಅಡ್ವಾನ್ಸ್ ಟೆಕ್ನಾಲಜಿ ಏನು ಇವ್ರಿಗೆಲ್ಲ ಸಿಟಿಸನ್ಸ್ಗೆಲ್ಲ ಬಿಟ್ಕೊಡ್ತಾರಾ? ಇಲ್ಲ ತಾನೇ. ಯಾಕೆ ಅಂತ ಹೇಳಿದರೆ ಅದ್ರ ಕಾರಣ ಇಷ್ಟೇ, ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅಂತ. ಸೈನ್ಯದಲ್ಲಿ ಏನೇನು ಟೆಕ್ನಾಲಜಿ ಇರುತ್ತೆ ಅದಕ್ಕಿಂತ 10 ಪಟ್ಟು ಕಡಿಮೆ ಇರುವ ಟೆಕ್ನಾಲಜಿಯನ್ನು ಇದು ನಾಗರಿಕರಿಗೆ ಬಿಟ್ಟುಕೊಡ್ತಾರೆ. ಅದರ ಅಭಿಪ್ರಾಯ ಅವರು ಮೋಸ ಮಾಡಬೇಕು ಅಂತಲ್ಲ, ಅವ್ರಿಗೆ ಇಷ್ಟು ಮಿತಿ ಇರಬೇಕು ಅಂತ. ಹಾಗೆ ದೇವರು ಮಾಡಿದ್ದು. ಕಲ್ಪಯಿತ್ವಾ ಪೃಥಕ್ ಪಂಕ್ತಿ ಉಭಯೇಷಾಂ ಜಗತ್ಪತಿ ತಾನ್ಶ್ಚೋಪವೇಶಯಾಮಾಸ ಸ್ವಾಸು ಸ ಪಂಕ್ತಿಷು. ಹೇಳಿ ಇಂದ ಎಲ್ಲರೂ ಹೇಳಿ, ಬೇರೆ ಬೇರೆ ಪಂಕ್ತಿ ಮಾಡಿಂದ ಎಲ್ಲರೂ ಒಟ್ಟಿಗೆ ಕೂತಿದ್ರು, ದೇವತೆಗಳು ಮತ್ತು ದೈತ್ಯರು. ಹೇಳಿ ಇಂದ ಎಲ್ಲರೂ ಬೇರೆ. ದೇವತೆಗಳದ್ದು ಬೇರೆ ಪಂಕ್ತಿ, ದೈತ್ಯರದ್ದು ಬೇರೆ ಪಂಕ್ತಿಯಿಂದ. ಹೀಗಿದ್ರೆ ನಂಗೆ ವಿಭಾಗ ಮಾಡ್ಲಿಕ್ಕಾಗತ್ತೆ. ದೈತ್ಯಾನ್ ಗೃಹೀತ ಕಲಚೋ ವಂಚಯನ್ನುಪಸಂಚರೈಹಿ
ದೂರಸ್ಥಾನ್ ಪಾಯಯಾಮಾತ ಜರಾ ಮೃತ್ಯುಹರಾಂ ಸುಧಾಂ. ಆಮೇಲೆ ದೈತ್ಯರ ಹತ್ರ ಇರ್ತಾ ಇದ್ದ, ದೂರದಲ್ಲಿರುವ ದೇವತೆಗಳಿಗೆ ಅಮೃತ ಇರ್ತಿತ್ತು. ದೇವ್ರದ್ದು ಉಪಸಂಚರೈಹಿ, ಉಪಸಂಚಾರ ಅನ್ನೋದಕ್ಕೆ ಎರಡರ್ಥ. ಕ್ವಿಕ್ಕಾದ ನಡವಳಿಕೆ, ಅಲ್ಲಿಗೆ ಹೋಗಿ ಬಡಿಸಿ ಟಕ್ಕಂತ ಇಲ್ಲಿ ಇರ್ತಿದ್ದ. ಇವರು ನಮ್ಮ ಹತ್ರ ಇರ್ತಾರೆ, ನಮಗೆ ಬರುತ್ತೆ ಅಂತ ಪ್ರತಿಯೊಬ್ಬರು ಕಾಯೋರು. ಅಲ್ಲಿರೋರು ಅಮೃತ ಕುಡಿಯೋರು, ಇಲ್ಲಿ ಅಮೃತಕ್ಕಾಗಿ ಕೈ ನೀಡಿದವರು ದೇವ್ರು ಇಲ್ಲೇ ಇದ್ದಾನೆ ಅಂತ ಅಲ್ಲಿಗೆ ಹೋಗಿ ಇಲ್ಲಿ ಬಂದಾಗಿರ್ತಿತ್ತು. ಉಪಸಂಚಾರ ಅಂತಂದ್ರೆ ಗಮನ ತಪ್ಪಿಸುವಂತಹ ಅತ್ಯಂತ ಶೀಘ್ರವಾದ ನಡಿಗೆ, ಓಡು ನಡಿಗೆ. ಆ ತರಹ ಮಾಡಿ ತೇ ಪಾಲಯಂತ ಸಮಯಂ ಅಸುರಾ ಸ್ವಕೃತ ನೃಪ ತೂಷ್ಣೀಮಾಸನ್ ಕೃತ ಸ್ನೇಹ ಸ್ತ್ರೀ ವಿವಾದ ಜುಗುಪ್ಸಯ. ಏನಾಯ್ತು? ತೇ ಪಾಲಯಂತ ಸಮಯಂ ಸ್ವಕೃತಂ, ಸ್ವಲ್ಪ ಹೊತ್ತಾಗ್ತಿದ್ದಾಗ ಗೊತ್ತಾಗ್ಲಿಲ್ವೇ ದೈತ್ಯರಿಗೆ. ಆದರೆ ಸ್ವಸಮಯಂ ಪಾಲಯಂತಹ, ನಾವು ಮಾಡಿದ ಅಗ್ರಿಮೆಂಟ್ಗೆ ಕರೆಕ್ಟ್ ಆಗಿರ್ಬೇಕು ಅಂತ ಅನ್ಕೊಂಡ್ರಂತೆ. ಅಲ್ಲ, ಇದು ಈ ಮನೋಭಾವ ಯಾಕೆ ಹಿಂದೆ ಬರಲಿಲ್ಲ? ದೇವತೆಗಳೊಡನೆ ಯಾಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದನ್ನು ಮುರಿದ್ರು? ಕೇಳೋರು ಯಾರು? ಇಲ್ಲಿ ಅವ್ರದ್ದೇ. ಯಾಕೆ ಅಂದ್ರೆ ಅವ್ರಿಗೊಂದು ಭಾವನೆ, ಅವರು ತಮ್ಮನ್ನ ತಾವೊಂದು ಇದು ಮಾಡ್ಕೊಳ್ತಾ ಇದ್ರು, ಸಮಾಧಾನ ಮಾಡ್ಕೊಳ್ತಾ ಇದ್ರು. ಸ್ತ್ರೀ ವಿವಾದ ಜುಗುಪ್ಸಯ, ಹೆಣ್ಣತ್ರ ಏನು ಗಲಾಟೆ ಮಾಡೋದು, ಮೋಸ ಹೆಣ್ಮಕ್ಳಿಗೆ ಮಾಡಬಾರ್ದು, ಉಳಿದವ್ರಿಗೆಲ್ಲ ಮೋಸ ಮಾಡ್ತೇವೆ, ತೊಂದರೆ ಇಲ್ಲ ಅಂತ. ಏನು ವಿಚಿತ್ರ ಅಲ್ಲ. ಅವ್ರಿಗೆ ಅವತ್ತು, ದೈತ್ಯರಿಗೆ ಅವತ್ತು ಹಾಗೆ ಅನ್ನಿಸಿತು. ಅದನ್ನು ನಿರೂಪಣೆ ಮಾಡುತ್ತಾರೆ. ತೇ ಪಾಲಯಂತ ಸಮಯಂ ಅಸುರಾಹ ಸ್ವಕೃತ ನೃಪ ತೂಷ್ಣೀಂ ಆಸನ್ ಕೃತ ಸ್ನೇಹ. ಅದಕ್ಕೆಲ್ಲ ಕಾರಣ ಏನು ಅಂದ್ರೆ ಕೃತ ಸ್ನೇಹ. ಅವಳು ಹೇಳ್ದ ಹಾಗೆ ಕೇಳಿದ್ಬಿಟ್ರೆ ಮುಂದೆ ನಮಗೆ ಒಲಿತಾಳೇನೋ ಅಂತ. ಏನು ನೋಡಿ, ಮೋಸ ಹೋಗೋದು ಎಷ್ಟೋ ಬಾರಿ ನಮ್ಮ ಮೂರ್ಖತನದಿಂದ. ಮೋಸ ಹೋದಾಗ ಸಿಟ್ಟು ಬರೋದು ನಮ್ಮ ಮೂರ್ಖತನವನ್ನು ಜಗತ್ತಿಗೆ ಗೊತ್ತಾಗಿಸಿದ್ರಲ್ಲ ಅಂತಲೇ ವಿನಃ ಅದೇನೋ ಕಡಿಮೆ ಆಯಿತು ಅಂತಲ್ಲ, ನಾವೇನೋ ಕಳ್ಕೊಂಡ್ವಿ ಅಂತಲ್ಲ. ಈ ಎಲ್ಲ ಅನೇಕ ಸಮಸ್ಯೆಗಳಿಂದ ನಮಗೆ ಇಲ್ಲಿ ಇದೆಲ್ಲ ಗೊತ್ತಾಗತ್ತೆ. ಸಿಟ್ಟು ಬರೋದು ಅದಕ್ಕೆ, ಮೋಸ ಮಾಡಿದಾಗ ಸಿಟ್ಟು ಬರೋದು ಈ ಕಾರಣದಿಂದ. ತೇ ಪಾಲಯಂತ ಸಮಯಂ ಸ್ವಕೃತಂ ಅಸುರಾ ನೃಪ ತೂಷ್ಣೀಂ ಆಸನ್ ಕೃತ ಸ್ನೇಹ ಸ್ತ್ರೀ ವಿವಾದ ಜುಗುಪ್ಸಯ. ಅದು ಅವರು ಸಮಾಧಾನ ಮಾಡ್ಕೊಂಡಿದ್ದು. ಹೆಣ್ಮಕ್ಳ ಹತ್ರ ಏನು ಗಲಾಟೆ ಮಾಡೋದು, ಅವಳು ಮೋಸ ಮಾಡ್ಕೊಂಡು ಹೋಗ್ಲಿ ಬಿಡು. ಇದ್ಯಾಕೆ ಈ ಔದಾರ್ಯ ಏನದು? ಅದಕ್ಕೆ ಕಾರಣವನ್ನು ನೆಕ್ಸ್ಟಲ್ಲಿ ಹೇಳ್ತಾರೆ. ತಸ್ಯಾಂ ಕೃತಾತಿ ಪ್ರಣಯಾಪಾಯ ಕಾತರಾಹ. ಅವಳ ಮೇಲೆ ಪ್ರಣಯ, ಕಾಮಯುಕ್ತವಾದ ಪ್ರೀತಿ ಇತ್ತು. ಕಾಮ ಪ್ರೀತಿ ಅಲ್ಲ, ಅದು ಕಾಮ. ಪ್ರಣಯಾಪಾಯ ಕಾತರಾಹ. ನಾಳೆ ಆಕ್ಷೇಪ ಮಾಡಿಬಿಟ್ರೆ, ನಮ್ಮಿಂದ ಮುನಿಸ್ಕೊಂಡು ಹೊಟ್ಟೋಗ್ಬಿಟ್ರೆ, ನಮಗೆ ಅವಳ ದೇಹದ ಸೌಭಾಗ್ಯ ಸಿಗದೆ ಹೋದ್ರೆ, ಈ ಮೆಂಟಾಲಿಟಿ. ಅಮೃತ ಎಲ್ಲಿ, ನಮ್ಮ ಮೈಯ ಬಯಕೆ ಎಲ್ಲಿ, ಎಂತಹ ವ್ಯತ್ಯಾಸ ಆಗೋಯ್ತದು. ಕೆಲವೊಮ್ಮೆ ಈ ತರಹದ್ದೆಲ್ಲ ಸಂಗತಿಗಳಿರ್ತದೆ. ಕೇವಲ ದೈಹಿಕವಾದ ಸ್ಪರ್ಶ ಸುಖಕ್ಕಾಗಿ, ಈ ಯಾವ ದೇಹದ ಸ್ಪರ್ಶ ಸುಖಕ್ಕಾಗಿ, ಯಾವ ದೇಹದ ಅಮೃತ, ಯಾವ ದೇಹದ ನಿರಂತರವಾದ ಸುಖಕ್ಕಾಗಿ ಅಮೃತವನ್ನು ಕಾಮಿಸಿದರೋ ಆ ಅಮೃತ, ಅಯ್ಯೋ ಈ ದೇಹ ನಮಗೆ ಸಿಗಲ್ವೇನೋ ಅಂತನ್ನುವ ಆತಂಕದಿಂದ ಬಿಟ್ಬಿಟ್ರು. ಅಲ್ಲಿಯೂ ಕೂಡ ಬಂದಿದ್ದು ಎರಡು ಕಾನ್ಫ್ಲಿಕ್ಟ್. ಒಂದು, ಈ ದೇಹವನ್ನು ಮುಟ್ಟುವ ಬಯಕೆ, ಈ ದೇಹವನ್ನು ದೀರ್ಘವಾಗಿಸಿಕೊಳ್ಳುವ ರೀತಿ, ಎರಡಕ್ಕೂ ಕಾನ್ಫ್ಲಿಕ್ಟ್ ಬಂತಲ್ಲಿ. ಈ ಥರದ್ದು ಇನ್ನೂ 10 ಸಂಗತಿಗಳು ಇದರೊಳಗಡೆ ಅಡಗಿದೆ. ತಸ್ಯಾಂ ಕೃತಾತಿ ಪ್ರಣಯಾಪಾಯ ಕಾತರಾಹ ಬಹುಮಾನೇನ ಚ ಬದ್ಧಾ ನೋಚುಹು
ಕಿಂಚನ ವಿಪ್ರಿಯಂ, ಅವಳ ಬಗ್ಗೆ ಬಹುಮಾನ. ಯೋ ಏನ್ ದೇಹ, ಏನ್ ದೇಹ, ಏನ್ ದೇಹ, ಇವಳು ನಮಗ್ ಬೇಕು, ಇವಳು ನಮಗ್ ಬೇಕು ಅಂತನ್ನುವ ರೀತಿಯಿಂದಲೇನೆ ನೋಚು ಕಿಂಚನ ವಿಪ್ರಿಯಂ, ಅವಳಿಗೆ ವಿಪ್ರಿಯವಾದದ್ದನ್ನ ಏನೂ ನುಡಿಯಲಿಲ್ಲ. ದೇವಲಿಂಗ ಪ್ರತಿಚ್ಛನ್ನ ಸ್ವರ್ಭಾನುರ್ದೇವ ಸಂಸದಿ ಪ್ರವಿಷ್ಟ ಸೋಮಮಪಿಭತ್ ಚಂದ್ರಾರ್ಕಾಭ್ಯಾಂ ಚ ಸೂಚಿತಃ. ದೇವಲಿಂಗ ಪ್ರತಿಚ್ಛನ್ನ, ಆಗ ದೇವತೆಗಳ ವೇಷವನ್ನು ಹಾಕಿಕೊಂಡು ಒಬ್ಬ ಬಂದ. ಸ್ವರ್ಭಾನು, ಅವನನ್ನು ರಾಹು ಅಂತ ಕರೀತಾರೆ. ದೇವತೆಗಳ ಪಾಳಿಯಲ್ಲೇ ಕುಳಿತುಕೊಂಡ. ಪ್ರವಿಷ್ಟ ಸೋಮಮಪಿಬತ್, ಅಲ್ಲಿ ಅಮೃತವನ್ನು ಕುಡಿದ. ಅವಾಗ ಚಂದ್ರಾರ್ಕಾಭ್ಯಾಂ ಚ ಸೂಚಿತಃ, ಚಂದ್ರ ಮತ್ತೆ ಸೂರ್ಯರು ಅವನಿಗೆ ಹೇಳಿದ್ರು, ದೇವರೇ ಇವನು ರಾಹು ದೇವತೆಗಳ ವೇಷದಲ್ಲಿ ಬಂದಿದ್ದಾನೆ ಅಂತ. ಚಕ್ರೇಣ ಕ್ಷುರಧಾರೇಣ ಜಹಾರ ಪಿಬತ ಶಿರಃ ಹರಿಸ್ತಸ್ಯ ಕಬಂಧಸ್ತು ಸುಧಯಾ ಪ್ಲಾವಿತೋಪತತ್. ಚಕ್ರೇಣ ಕ್ಷುರಧಾರೇಣ, ಚೂಪಾಗಿರುವ ಅಲುಗಿನ ಗಾಲಿಯಿಂದ ದೇವರು ಕತ್ತರಿಸಿದ ಅವನ ಕೆಳಗಡೆಯ ಭಾಗ ರುಂಡ ಹಾಗೆ ಉಳಿತು, ಮುಂಡ ಅಮೃತದಿಂದ ಕೂಡಿ ಅಲ್ಲಿ ಈಗಲೂ ಇದೆ. ಶಿರಸ್ತ್ವಮರತಾಂ ನೀತಂ ಅಜೋಗ್ರಹಮಚೀಕಲ್ಪತ್ ಯಸ್ತು ಪರ್ವಣಿ ಚಂದ್ರಾರ್ಕೌ ಅಭಿಧಾವತಿ ವೈರಧೀಹಿ. ಶಿರಸ್ತು ಅಮರತಾಂ ನೀತಂ, ಆ ತಲೆ ಇದೆಯಲ್ಲ ಅಲ್ಲಿ ಬೇರೆ ದೇವತೆಗಳು ಪ್ರವೇಶ ಮಾಡಿದ್ರು ಅವನ ಜೊತೆಗೇನೆ. ಅದಕ್ಕೆ ಅದು ಗ್ರಹಗಳಲ್ಲಿ ಒಂದಾಯಿತು. ಆದರೆ ಪರ್ವದಲ್ಲಿ ಅಂದರೆ ಪರ್ವ ಅಂತಂದ್ರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ. ಹುಣ್ಣಿಮೆ ಅಮಾವಾಸ್ಯೆಯ ಸಂದರ್ಭಗಳಲ್ಲಿ ಚಂದ್ರಾರ್ಕೌ ಅಭಿಧಾವತಿ, ಸೂರ್ಯ ಹಾಗೂ ಚಂದ್ರ ಅವರಿಬ್ಬರನ್ನ ಕುರಿತು ವೇಗವಾಗಿ ಧಾವಿಸುತ್ತಾನೆ. ಇಷ್ಟೇ ಇರೋದು ಭಾಗವತದಲ್ಲಿ. ಅದನ್ನು ನಾವು ಮುಂದೆ ಬೇರೆ ಬೇರೆ ಕಡೆಯಿಂದ ಹೀಗೆ ಗ್ರಹಿಸಬೇಕು. ದೇವರೇನು ಮಾಡಿದ, ಅವಾಗ ಚಕ್ರವನ್ನು ಕಳಿಸ್ತಾನೆ. ರಾಹು ದೂರದಿಂದ ಬರ್ತಾನೆ, ಚಕ್ರ ದೂರದಿಂದ ಅವನನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಬರುತ್ತೆ. ರಾಹು ಅಲ್ಲಿಂದಲೇ ಜಾಗ ಖಾಲಿ ಮಾಡಿಬಿಡ್ತಾನೆ. ಇದು ನಡೆಯುವಂತಹದ್ದು ಪದ್ಧತಿ. ಅದಕ್ಕಾಗಿ ಗ್ರಹಣ ಅಂತನ್ನೋದು ಶುಭ ಕಾಲ. ಯಾಕೆ ಅಂದರೆ ದೇವರ ಚಕ್ರ ಬರುತ್ತೆ. ದೇವರ ಚಕ್ರದ ಸನ್ನಿಧಾನ ಇಲ್ಲಿ ವಾತಾವರಣದ ಮೇಲೆ ಆಗತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಎಚ್ಚರದಿಂದ ಚಿಂತಿಸಬೇಕು. ಮತ್ತೆ ಅದೇನೇನೋ ಹೇಳ್ತಾರಲ್ಲ, ಅದೆಲ್ಲ ಹೇಳೋದು ಯಾಕೆ ಅಂದರೆ ಆ ಸಂದರ್ಭದಲ್ಲಿ ಹೊಟ್ಟೆ ಖಾಲಿ ಇರಬೇಕು, ಜಪ ಮೊದಲಾದವುಗಳನ್ನು ಮಾಡ್ಲಿಕ್ಕೆ ಆಗತ್ತೆ. ನಮ್ಮ ರೊಟೀನ್ ಏನಿದೆ ಅದನ್ನ ಒಂದು ಬ್ರೇಕ್ ಮಾಡೋದರ ಹಿಂದೆಯೂ ಕೂಡ ದೇವರ ಬಗೆಗಿನ ಒಂದು ಪ್ರೀತಿ ಇರಬೇಕು, ಎಚ್ಚರ ಇರಬೇಕು, ಮೈ ಮರೆಯಬಾರದು. ಈ ಎಲ್ಲ ಸಂಗತಿಗಳು ಇದರಲ್ಲಿ ಅಡಕವಾಗಿವೆ. ಇಲ್ಲಿ ಇಷ್ಟೇ ಇರೋದು, ಪ್ರೀತಪ್ರಾಯೇ ಯಸ್ತು ಪರ್ವಣಿ ಚಂದ್ರಾರ್ಕೌ ಅಭಿಧಾವತಿ ವೈರಧೀಹಿ. ಪರ್ವದಲ್ಲಿ ಅಂದರೆ ಒಂದು ವಿಶಿಷ್ಟ ಪ್ರಸಂಗದಲ್ಲಿ ಆ ರಾಹು ಏನು ಮಾಡ್ತಾನೆ, ಉಳಿದ ಎಲ್ಲ ದೇವತೆಗಳ ಇನ್ಫ್ಲೂಯೆನ್ಸ್ ಅನ್ನು ಧಿಕ್ಕರಿಸಿ, ಯಾಕಂದ್ರೆ ತಲೆ ಮಾತ್ರ ಇರುವುದು. ಶಿರೈ ಸಮಾವಿಷ್ಟ ಮಥೋ ಸಬಾಹು ಅಂತ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ತಲೆ ಇದೆ, ಕೈ ಇದೆ ಅಷ್ಟೇ, ಈ ಇಡೀ ರುಂಡ ಇಲ್ಲ. ತೋಳಿನಿಂದ ಕೆಳಗಡೆ ಇರುವ ಯಾವ ಭಾಗವೂ ಇಲ್ಲ. ಅವನು ದೂರದಿಂದ ಬರ್ತಾನೆ. ಒಂದು ಕಡೆಯಿಂದ ರಾಹು ಬಂದ್ರೆ ಇನ್ನೊಂದು ಕಡೆಯಿಂದ ಚಕ್ರ ಬರುತ್ತೆ, ರಾಹು ಹಿಂದೆ ಹೋಗ್ತಾನೆ, ಅಷ್ಟೇ ಇರೋದಿಲ್ಲ. ಈ ಗ್ರಹಣದ ಬಗ್ಗೆ ಜ್ಯೋತಿಷ್ಕರಲ್ಲಿಯೂ ಎರಡು ಅಭಿಪ್ರಾಯ ಇದೆ. ಈ ಮೂರರ ಚಕ್ರಭ್ರಮಣದಲ್ಲಿ ಸೂರ್ಯ, ಚಂದ್ರ, ಭೂಮಿ ಇವುಗಳ ಚಕ್ರಭ್ರಮಣದಲ್ಲಿ ಯಾವುದೋ ಒಂದು ಅಡ್ಡ ಬಂದರೆ ಯಾವುದೋ ಒಂದು ಗ್ರಹಣ ಅಂತ. ಇದು ಕೆಲವರೆಲ್ಲ ಒಪ್ಪಿಕೊಂಡ ಸಿದ್ಧಾಂತ. ನಮ್ಮ ಪ್ರಾಚೀನ ಭಾರತದಲ್ಲಿ ಇವರೆಲ್ಲ ಹೇಳೋದಕ್ಕಿಂತ ಮೊದಲೇ ಒಪ್ಪಿಕೊಂಡ ಸಿದ್ಧಾಂತ.
ಆಯ್ತಾ? ಅದರಿಂದಾಗಿ ಪುರಾಣದ್ದನ್ನು ನಾವು ಅರ್ಥವಾದ ಅಂತ ಕರಿತೇವೆ ಅಂತ ಅವರು ಹೇಳಿದ್ದಾರೆ. ಇನ್ನು ಕೆಲವರು ಜ್ಯೋತಿಷ್ಕರಿದ್ದಾರೆ. ಅಂದರೆ ಜ್ಯೋತಿಷ್ಕರು ಅಂದರೆ ಇವು ಬೀದಿಯಲ್ಲಿ ಹೇಳೋರಲ್ಲ, ಟಿ ವಿಯಲ್ಲಿ ಬಂದು ಹೇಳೋರಂತೂ ಖಂಡಿತ ಅಲ್ಲ. ಜ್ಯೋತಿಷ್ಶಾಸ್ತ್ರ ಪ್ರಣೇತೃಗಳು ಅಂತ ನಾವು ಹೇಳೋದು. ಅವ್ರು ಹೇಳ್ತಾರೆ ಅದೊಂದು ಕಾಲ ವಿಶೇಷ. ದೂರದಿಂದ ಗ್ರಹ ಬರುತ್ತೆ, ದೂರದಿಂದ ಚಕ್ರ ಬರುತ್ತೆ. ರಾಹುವನ್ನ ದೂರದಿಂದಲೇ ಅದು ಓಡಿಸುತ್ತೆ. ನಟ್ಟ ನಡುವೆ ಕತ್ತಲು. ಯಾಕೆಂದ್ರೆ ರಾಹು ಏನಿದ್ದಾರೆ, ಕೇತು ಇಲ್ಲ ಅಲ್ಲಿ. ಕೇತು ಇದೇನು ಪಾತ್ರವೇ ಇಲ್ಲ, ರಾಹುವಿನದ್ದು ಮಾತ್ರ. ಅವನು ಛಾಯಾತ್ಮಕ. ಕೆಲವರು ಕೇತುವು ಛಾಯಾತ್ಮಕ ಅಂತ ಹೇಳ್ತಾರೆ, ಕೆಲವರು ಕೇತುವು ಸರ್ಪಾತ್ಮಕ ಅಂತ ಹೇಳ್ತಾರೆ. ಸರ್ಪದ ರೀತಿಯಲ್ಲಿ ಇರ್ತಾನೆ ಅವನು ಅಂತ. ಎರಡೂ ಪ್ರಭೇದಗಳಿದೆ, ಜ್ಯೋತಿಷ್ಕರು ಎರಡೂ ಹೇಳ್ತಾರೆ. ಇನ್ನು ನವಗ್ರಹ ಆರಾಧನೆಯಲ್ಲಿ ಎಲ್ಲ ಗ್ರಹಗಳ ಅಂತರ್ಯಾಮಿಯಾಗಿ ಅಂತಿಮವಾಗಿ ಲಕ್ಷ್ಮೀ ನರಸಿಂಹನನ್ನೇ ಚಿಂತನೆ ಮಾಡುವಂಥದ್ದು. ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾಯ ರಾಹವೇ. ಅಧಿದೇವತಾ ಅಂತಂದರೆ ನಿಯಾಮಕ, ಪ್ರತ್ಯಧಿದೇವತಾ ಅಂತಂದರೆ ಆ ಗೋಳದ ಅಭಿಮಾನಿ. ಈ ಎಲ್ಲ ದೇವತೆಗಳಿಂದ ಕೂಡಿರುವ ಇವರಿಗೆ ನಮಸ್ಕಾರ ಅಂತ. ಒಬ್ರಿಗಲ್ವೇ ಅಲ್ಲ, ಯಾವ ಗ್ರಹಕ್ಕೂ ಒಬ್ಬರಿಗೆ ನಮಸ್ಕಾರ ಇಲ್ವೇ ಇಲ್ಲ. ನೀವು ನೋಡಿ ಬೇಕಂದ್ರೆ ಎಲ್ಲ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡಬೇಕಾದದ್ದು ಇದು. ಇದನ್ನ ಪವಿತ್ರ ಅಂತ ಚಿಂತನೆ ಮಾಡಬೇಕು. ಹೀಗಾಗಿ ಅದು ಇಡೀ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಸೂರ್ಯ ಹಾಗೂ ಚಂದ್ರರನ್ನು ನುಂಗಲಿಕ್ಕೆ ಯಾವುದೋ ಒಂದು ಶಕ್ತಿ ಬರುತ್ತೆ, ಅದನ್ನು ಜಾಗಂಟೆ ಬಾರಿಸಿ ಓಡಿಸ್ತೇವೆ. ಅದಕ್ಕೆ ಅಂತಹ ಟೈಮದಲ್ಲಿ ಜೋರಾಗಿ ಕೂಗಿ ಓಡಿಸ್ತೇವೆ. ಯಾವುದೋ ಒಂದು ಬುಡಕಟ್ಟು ಜನಾಂಗದಲ್ಲಿ ನಿರಂತರವಾಗಿ ನಾಯಿಗಳನ್ನು ಚುಚ್ಚಿ ಚುಚ್ಚಿ ಬೊಗಳಿಸ್ತಾರೆ. ನಾಯಿಗಳ ಬೊಗಳಿಕೆಗೆ ಹೆದರಿ ಆ ಗ್ರಹ ಓಡೋಟಾಗುತ್ತೆ ಅಂತ ಭ್ರಮೆನೂ ಇದೆ. ಏನೇನೆಲ್ಲ ಇದೆ ಗ್ರಹದ ಬಗ್ಗೆ ಅಂದರೆ ಎಲ್ಲರಿಗೂ ಇರೋದು ಕಾಮನ್ ಪಾಯಿಂಟ್ ಒಂದೇ: ಸೂರ್ಯ ಚಂದ್ರರನ್ನ ನುಂಗ್ಲಿಕ್ಕೆ ಯಾವುದೋ ಶಕ್ತಿ ಬರುತ್ತೆ, ಅದನ್ನು ಓಡಿಸ್ತಾರೆ. ಅವರವರೆಲ್ಲ ತಪ್ಪು ತಿಳ್ಕೊಂಡ್ರೆ ನಾವೇನು ಮಾಡೋಣ? ಆಮೇಲೆ ಗ್ರಹಣ ಸೈಂಟಿಫಿಕ್ ಅನ್ನಲಿಕ್ಕೆ ಏನು ಪ್ರೂಫು ಅಂತ ಹೇಳಿ ಒಂದು ತಟ್ಟೆ ಇಟ್ಬಿಟ್ಟು ಒನಕೆ ಇಟ್ಬಿಟ್ಟು ನೋಡಿ ಹೇಗೆ ನಿಂತಿದೆ. ಅವೆಲ್ಲ ಇರಲಿ. ನಮಗಿಲ್ಲಿ ಬೇಕಾಗಿರೋದೇನು ಅಂದರೆ ಅದು ಧ್ಯಾನ ಸಾಧನ ಆಗತ್ತೆ, ಪುಣ್ಯ ಸಾಧನ ಆಗತ್ತೆ, ಅಷ್ಟೇ ಶಾಸ್ತ್ರದಲ್ಲಿ ಇರೋದು. ನಾವು ಅದಕ್ಕಾಗಿ ಮುಂದುವರಿಬೇಕೇ ವಿನಃ ಇನ್ಯಾವುದಕ್ಕೂ ಅಲ್ಲ. ಅದರ ಸುತ್ತ ಅನೇಕ ಆಚರಣೆಗಳು ಬೆಳಕಿಗೆ ಬಂದಿವೆ. ಅದು ಸೈಂಟಿಫಿಕ್ ಅಂತ ಸಮರ್ಥನೆ ಮಾಡಲಿಕ್ಕೆ ಏನೇನೋ ಪ್ರೂಫ್ ಕೊಡ್ತಾರೆ. ಅದು ಕಡೆಗೆ ಅದು ಸೈಂಟಿಫಿಕ್ ಆಗಿರಲ್ಲ. ಸೈನ್ಸಿನ ಹಿಂದೆ ಯಾವತ್ತೂ ಬೀಳಬಾರದು. ಅದರಿಂದ ಆ ಗ್ರಹಗಳ ಅಂತರ್ಯಾಮಿಯಾಗಿ ಅಧಿದೇವತೆ ಪ್ರತ್ಯಧಿದೇವತೆ ಏನು ಚಿಂತನೆ ಮಾಡಬೇಕು. ಅಂತಿಮವಾಗಿ ಎಲ್ಲ ಗ್ರಹಗಳ ಆರಾಧನೆಯಲ್ಲಿ ಲಕ್ಷ್ಮೀ ನರಸಿಂಹನನ್ನು ಚಿಂತನೆ ಮಾಡೋದು. ಇನ್ನು ವಿಶೇಷ ಏನಿದೆ, ಮತ್ಸ್ಯರೂಪಿ ಪರಮಾತ್ಮನನ್ನು ಯಾವ ಗ್ರಹದಲ್ಲಿ ಚಿಂತನೆ ಮಾಡಬೇಕು, ಕೂರ್ಮರೂಪಿ ಪರಮಾತ್ಮನನ್ನು ಎಲ್ಲಿ ಚಿಂತನೆ ಮಾಡಬೇಕು, ಈ 10 ಅವತಾರಗಳು, ಈ ಮನ್ವಂತರಕ್ಕೆ ಹತ್ತಿರವಾದ 10 ಅವತಾರಗಳನ್ನು ಹೇಗೆ ಚಿಂತನೆ ಮಾಡಬೇಕು ಅನ್ನೋದರ ಬಗ್ಗೆ ಗ್ರಹ ಸಮೀಕ್ಷಾ ಅಂತ ರಾಮನಾಥಾಚಾರ್ಯರು ಬರೆದಿದ್ದಾರೆ. ಅದರಲ್ಲಿ ನೋಡುವುದು. ಅದನ್ನು ಕಮೆಂಟಿನಲ್ಲಿ ನಮ್ಮ ಮಂಜುನಾಥ ಹಾಕಿದ್ದಾನೆ. ಗೃಹ ಸಮೀಕ್ಷಾದಲ್ಲಿ ವಿಸ್ತಾರವಾಗಿ ಬರುತ್ತೆ ಅಂತ. ಅಲ್ಲಿ ಬೇರೆ ಬೇರೆ ಗ್ರಂಥಗಳೆಲ್ಲ ಇದೆ. ಗ್ರಂಥಗಳ ಪ್ರಾಚೀನತೆ ಕೆಲವೊಂದು ಡೌಟ್ ಇದ್ರೂ ಅಂತಿಮವಾಗಿ ಅದೇ ತಾನೇ ಅಂತರ್ಯಾಮಿಯಾಗಿ ದೇವರ ಚಿಂತನೆ. ಇಲ್ಲಿಗಂತೂ ಇಷ್ಟು ಮುಗಿಯುತ್ತೆ. ಶಿರಸ್ತ್ವಮರತಾಂ ನೀತಂ ಅಜೋ ಗ್ರಹಮಚೀಕ್ಲಪತ್. ಶಿರಸ್ತು ಅಮರತಾಂ ನೀತಂ, ತಲೆ ಅಮೃತವಾಯಿತು. ಇನ್ನು ಅಜೋ ಗ್ರಹಮಚೀಕ್ಲಪತ್, ಅಜ ದೇವರೇನು ಮಾಡಿದ, ಅದನ್ನು ಗ್ರಹವಾಗಿಸಿದ.
ಯಸ್ತು ಪರ್ವಣಿ ಚಂದ್ರಾರ್ಕೌ ಅಭಿಧಾವತಿ ವೈರಧೀಹಿ. ಪರ್ವದಲ್ಲಿ ಚಂದ್ರಾರ್ಕೌ ಅಭಿಧಾವತಿ, ಚಂದ್ರ ಮತ್ತೆ ಸೂರ್ಯ ಅವರನ್ನು ಕುರಿತು ಸಾಗುತ್ತಾನೆ. ಅಷ್ಟೇ ಇರೋದಿಲ್ಲ, ಇದು ಇರುವಂಥದ್ದು. ಇನ್ನು ಮಂಜುನಾಥ ಸ್ಕ್ಯಾನ್ ಮಾಡಿ ಗ್ರೂಪಿನಲ್ಲಿ ಹಾಕ್ತಾನೆ ಅಂತ. ಹೌದು, ಅದು ಕಾಪಿ ರೈಟ್ ಅಂತ, ಕಾಪಿ ರೈಟ್ಸ್ ಇಲ್ವಲ್ಲ, ಕಾಪಿ ಲೆಫ್ಟ್ ಮಾತ್ರ ಇರೋದು. ರಾಮನಾಥಾಚಾರ್ಯರು ಅವರು ಯಾವ ಪುಸ್ತಕಗಳಿಗೂ ಕೂಡ ದುಡ್ಡಿಸ್ಕೊಡಲ್ಲ. ನೀವು ಅನುಷ್ಠಾನ ಮಾಡ್ತೀರಾ ಅಂತ ಅವ್ರಿಗೆ ನಂಬಿಕೆ ಬಂದರೆ ಅವರೇ ಉಲ್ಟಾ ಆ ಪುಸ್ತಕ, ತಾವು ಮುದ್ರಿಸಿದ ಪುಸ್ತಕದಲ್ಲಿ ದುಡ್ಡಿಟ್ಟು ಕೊಡ್ತಾರೆ, ದಕ್ಷಿಣೆ ನಮಗೆ ಓದಿ ಅಂತ. ಅತ್ಯಂತ ಅಪರೂಪವಾದ ಪ್ರಮಾಣಗಳನ್ನೆಲ್ಲ ಸಂಗ್ರಹಿಸಿರ್ತಾರೆ. ಹೆಚ್ಚು ಪಂಚರಾತ್ರದ ಮೇಲೆ ಅವರ ಚಿಂತನೆ. ರಾಮನಾಥಾಚಾರ್ಯರ ಇಡೀ ಅಧ್ಯಯನ ಅಂತನ್ನೋದು ಪಂಚರಾತ್ರದ ಮೇಲೆ ಅವಲಂಬಿತ ಆಗಿದೆ. ಹೀಗಾಗಿ ಪಂಚರಾತ್ರದ ಬೇರೆ ಬೇರೆ ಆಯಾಮಗಳನ್ನು ಅವರು ನಮಗೆ ಕೊಡ್ತಾ ಹೋಗ್ತಾರೆ. ಬೇರೆ ಬೇರೆ ಸಂಹಿತೆಗಳಲ್ಲಿ ಹೇಗಿದೆ, ಅದನ್ನು ಯಾವ ರೀತಿ ಚಿಂತನೆ ಮಾಡಬೇಕು ಅಂತ ಅವರು ತಂತ್ರಸಾರ ಸಂಗ್ರಹಕ್ಕೆ ಒಂದು ವಿಸ್ತಾರವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಯಾವುದರಲ್ಲಿ? ಪಂಚರಾತ್ರದ ಹಿನ್ನೆಲೆಯಲ್ಲಿ. ಅದ್ರ ಬಗ್ಗೆ ನಾನು ಈ 2 ಶ್ಲೋಕಗಳಿದೆ, 2-3 ಶ್ಲೋಕ ಇದೆ, ಅದು ಮುಗಿಸಿ ನಾನು ಹೇಳ್ತೇನೆ. ವಸ್ತುತಃ ಇವತ್ತು ನಮ್ಮ ಗುರುಗಳು ಹುಟ್ಟಿದ ದಿನ, ಹಯಗ್ರೀವ ಜಯಂತಿ. ಅವ್ರ ಬಗ್ಗೆನೂ ಒಂದು ಸ್ವಲ್ಪ ಮಾತನಾಡಬೇಕು. ಏವಂ ತುರಾ ಪೀತಪ್ರಾಯೇ ಮೃತೆ ದೇವೈಃ ಭಗವಾನ್ ಲೋಕಭಾವನಃ ಪಶ್ಯತಾಂ ಅಸುರೇಂದ್ರಾಣಾಂ ಸ್ವರೂಪಂ ಜಗೃಹೇ ವಿಭುಃ. ಹೆಚ್ಚಿನ ಜನ ದೇವತೆಗಳು ಅಮೃತವನ್ನು ಕುಡಿದಾದ ಮೇಲೆ, ಹೆಚ್ಚಿನ ಜನ ಅಮೃತವನ್ನ ಕುಡಿದಾದ ಮೇಲೆ ದೇವರೇನು ಮಾಡಿದ? ಸ್ವರೂಪವನ್ನು ಸ್ವೀಕಾರ ಮಾಡಿದ. ಅಂದರೆ ಮೋಹಿನಿಯ ಅವತಾರವನ್ನು, ಮೋಹಿನಿಯ ರೂಪವನ್ನು ಕಣ್ಮರೆ ಮಾಡಿ ಎಲ್ಲರಿಗೂ ಚಿರಪರಿಚಿತವಾದ ರೂಪವನ್ನು ತೆಗೆದುಕೊಂಡ. ಏವಂ ತುರಾತುರ ಗಣಾಸ್ತಮದೇತ ಕಾಲ ಹೇತ್ವರ್ಥಯೋಗಗತಯೋಪಿ ಫಲೇ ವಿಕಲ್ಪ್ಯಾ ತತ್ರಾಮೃತಂ ತುರಗಣ ಫಲಮಂಜತಾಪುಃ ಯತ್ಪಾದ ಪಂಕಜ ರಜಶ್ರಯಣಾನ್ನ ದೈತ್ಯಾ. ಹೀಗೆ ದೇವತೆಗಳು ದೈತ್ಯರು ಸಮವಾದ ದೇಶದಲ್ಲಿದ್ದರು, ಸಮವಾದ ಕಾಲದಲ್ಲಿ ಇದ್ದರು, ಸಮವಾದ ಹೇತು ಕಾರಣ ಇತ್ತು. ದೆರ್ ವಾಸ್ ಎ ಸಿಂಗಲ್ ಪರ್ಪಸ್ ಫಾರ್ ಬೋತ್ ಪಾರ್ಟೀಸ್. ಇಬ್ಬರಿಗೂ ಸಮವಾದ ಇತ್ತು. ಆದ ಹೇತ್ವರ್ಥ ಯೋಗ, ಸಮಾನವಾದ ಮಾರ್ಗ, ಸಮಾನವಾದ ಪ್ರಯತ್ನ ಇತ್ತು. ಆದರೆ ಫಲ ಸಿಗಲಿಲ್ಲ. ಯಾಕೆ ಅಂತಂದರೆ ದೇವರ ಅಡಿದಾವರೆಗಳನ್ನು ಆಶ್ರಯಿಸಿದ್ರು ದೇವತೆಗಳು, ದೈತ್ಯರಿಲ್ಲ. ಅಷ್ಟೇ. ಯದ್ಯುಜ್ಯತೇಷು ಆಚಾರ್ಯರು ಹೇಳಿದ್ದು ಮಹಾಭಾರತ ಪುರಾಣದಲ್ಲಿ, ಅದು ರೈವತ ಮನ್ವಂತರದಲ್ಲಿ ಆಗಿದ್ದು ಹೇಳಿದ್ದು. ವಯಸ್ಸು ಅವರು ರೈವತ ಮನ್ವಂತರದ್ದು ಅದು 2. ಅದನ್ನು ನಾನು ಹೇಳಿದ್ದೇನೆ, ಅಲ್ಲ ಅದು ನಾನು ಹೇಳಿದ್ದೇನೆ. ಈ ಹಿಂದೆ ಒಂದು ಸ್ವಲ್ಪ 2 ದಿವಸದ ಹಿಂದೆ ಕೇಳು, ಅದು ಪೂರ್ತಿಯಾಗಿ ಹೇಳಿದ್ದೇನೆ. 2 ದಿವಸದ ಹಿಂದಿನ ಭಾಗವತವನ್ನು ಕೇಳು, ಅಲ್ಲಿ ಹೇಳಿದ್ದೇನೆ. ಯದ್ಯುಜ್ಯತೇಷು ಚ ಸುಕರ್ಮ ಮನೋವಚೋಭಿಃ ದೇವಾತ್ಮಜಾದಿಷು ನೃಪಸ್ತದ ಸತ್ಪುರಸ್ತಾತ್ ತೈರೇವ ತದ್ಭವತಿ ಯತ್ ಕ್ರಿಯತೆ ತಸ್ಮಿನ್ ಸರ್ವಸ್ಯ ತದ್ಭವತಿ ಮೂಲ ನಿಚೇತನಂ ಯತ್. ಇದರ ಸಂಗತಿ ಏನು ಅಂತಂದರೆ, ಬೇರನ್ನು ಗಮನಿಸಿಕೊಳ್ಳಬೇಕು, ಕೊಂಬೆಗಳಿಗಲ್ಲ. ಬೇರಿಗೆ ನೀರು ಹಾಕಿದರೆ ಕೊಂಬೆಗೆ ತಲುಪತ್ತೆ. ಇದು ಕೂಡ ಅಮೃತಮಥನದ ಸಂಕೇತ ಅಂತ ನಿರೂಪಣೆ ಮಾಡ್ತಾರೆ. ಇದರಲ್ಲಿ ಬೇರು ಅಂದರೆ ಏನು? ಭಗವದ್ಭಕ್ತಿ ಆಗಿರಬಹುದು, ಪರಮಾತ್ಮನ ಪೂಜೆ ಆಗಿರಬಹುದು, ಪರಮಾತ್ಮನೇ ಬೇರಾಗಿರಬಹುದು. ಎಲ್ಲ ಅರ್ಥಗಳಲ್ಲಿಯೂ ಇದು ತೆರೆದುಕೊಳ್ಳುತ್ತೆ. ಇಲ್ಲಿಗೆ ಅಷ್ಟಮ ಸ್ಕಂಧದಲ್ಲಿ ಅಷ್ಟಮ ಅಧ್ಯಾಯ. ಇನ್ನು 4 ನಿಮಿಷ ಇದೆ. 4 ನಿಮಿಷದಲ್ಲಿ ಉಪಕರ್ಮದ ಬಗ್ಗೆ ಮಾತನಾಡಬೇಕು. ಉಪಕರ್ಮ ಅಂತನ್ನೋದು ನಮ್ಮ ಅಧ್ಯಯನದ ಪರಿಷ್ಕಾರ, ರಿನ್ಯೂವಲ್.
ಉತ್ಸರ್ಜನ ಮತ್ತು ಉಪಕರ್ಮ ಅಂತ ಎರಡು ಭಾಗ. 6 ತಿಂಗಳಿಗೊಮ್ಮೆ ಉತ್ಸರ್ಗ, 6 ತಿಂಗಳಿಗೊಮ್ಮೆ ಉಪಕರ್ಮ. ನಾವಿವತ್ತೆರಡನ್ನು ಸೇರಿಸಿ ಮಾಡ್ತಾ ಇದ್ದೀವಿ ಒಟ್ಟಿಗೆ. ಉತ್ಸರ್ಜನ ಅಂದರೆ ಏನು? ಉತ್ಸರ್ಜನ ಅಂದರೆ ವೇದ ಬಿಟ್ಬಿಡೋದು. ಅಲ್ಲ, ಬಿಟ್ಟೇ ಇದ್ದೀವಲ್ಲ ಅನ್ಬೇಡಿ. ವೇದ ಬಿಡೋದು ಅಂದರೆ ವೇದವನ್ನು ಹಳೆ ಅರ್ಥದಲ್ಲಿ ಕಾಣೋದಿಲ್ಲ, ಹೊಸ ಅರ್ಥದಲ್ಲಿ ಕಾಣೋದು ಅಂತನ್ನುವ ಸಂಕಲ್ಪ ಏನಿದೆ ಅದು ಉತ್ಸರ್ಜನ. ಇನ್ನು ಹೊಸ ಅರ್ಥದಲ್ಲಿ ಕಾಣಬೇಕು ಅಂದ್ಕೊಂಡ್ರೆ ಕಂಡುಬಿಡತ್ತಾ? ಅದಕ್ಕೇನು ಮಾಡಬೇಕು? ಉಪಾಂಗಗಳನ್ನೆಲ್ಲ ತಿಳ್ಕೊಳ್ಬೇಕು. ವೇದದ ಅಂಗಗಳು ಏನಿದೆ, ಸ್ಮೃತಿ, ಇತಿಹಾಸ, ಬೇರೆ ಶಾಸ್ತ್ರ, ಲೌಕಿಕವಾದ ವಿಚಾರಗಳು ಎಲ್ಲವನ್ನು ತಿಳ್ಕೊಳ್ಬೇಕು 6 ತಿಂಗಳು. ಆಮೇಲೆ ಅದನ್ನು ಬಿಟ್ಟು ಉಪಕರ್ಮ, ಉಪಕೃತ ವೈ ವೇದಾಹ, ವೇದವನ್ನು ಮತ್ತೆ ತೆಗೆದುಕೊಂಡೆವು. ಈಗ ವೇದ ಓದಬೇಕು. ವೇದ ಓದಿ ಹೊಸ ಅರ್ಥವನ್ನು ಕಾಣಬೇಕು. ಆಮೇಲೆ 6 ತಿಂಗಳು ಅದು ಇಂಟರ್ಚೇಂಜ್. 6 ತಿಂಗಳು ವೇದಾಂಗದ ಅಧ್ಯಯನ, ವೇದಾಂಗವಾಗಿ ಸಮಸ್ತ ಲೌಕಿಕ ಶಾಸ್ತ್ರಗಳ ಚಿಂತನೆ. ಆಮೇಲೆ ಅದರ ಬೆಂಬಲದೊಂದಿಗೆ ವೇದದ ಚಿಂತನೆ. ಈ ರೀತಿ ಅಧ್ಯಯನದ ರಿನ್ಯೂವಲ್ ಪ್ರೊಸೆಸ್ ಏನಿದೆ ಅದು ಉಪಕರ್ಮ ಅಂತ. ಅದು ಇಡೀ ನಾವು ಇದು ಜನಿವಾರ ಅನ್ನೋದು ಸಂಕೇತ. 3 ಏನು ಎಳೆಗಳಿದೆ, 3 ವೇದ. ಆ 3 ವೇದದಲ್ಲಿ 3 ವೇದಾಭಿಮಾನಿಗಳ ಮತ್ತೆ ಮತ್ತೆ ಚಿಂತನೆ. ಪ್ರಥಮ ತಂತೌ ಏತಾನ್ ಆವಾಹಯಾಮಿ, ದ್ವಿತೀಯ ತಂತೌ ಏತಾನ್ ಆವಾಹಯಾಮಿ, ತೃತೀಯ ತಂತೌ ಏತಾನ್ ಆವಾಹಯಾಮಿ, ಆಮೇಲೆ ನವಮ ತಂತೌ ಏತಂ ಆವಾಹಯಾಮಿ. ಹೀಗೆ ಸರಿ. ಎರಡನೇದು, ಮದುವೆ ಆದವರು 2ನೇ ಜನಿವಾರ ಯಾಕೆ ಹಾಕೊಳ್ಳೋದು ಅಂದರೆ, ನನ್ನ ಹೆಂಡತಿಯೂ ವೇದ ವೈದಿಕಳು, ವೇದ ಪ್ರಾಮಾಣ್ಯವನ್ನು ಒಪ್ಪಿದ್ದಾಳೆ ಅಂತ ಹೇಳಿ ನಾವು ಹಾಕ್ಕೊಳ್ಳೋದು. ನಮ್ಮ ನಿಷ್ಠೆ ವೇದಕ್ಕೆ ಅಂತ ತೋರಿಸಲಿಕ್ಕೆ ಈ ಉಪವೀತ. ಅದು ಇಲ್ಲದೆ ನಾವು ವೇದ ಓದ್ದೇ ಇರ್ತೀವಿ ಅಂತಂದ್ರೆ ಎಂತ ಮಾಡೋದು? ಅದು ಅಸಂಗತ, ಅದು ಉಂಬೋದಾರ ಅಲ್ಲ. ಉಪನಯನ ಅಂತಂದ್ರೇನೆ ಅಧ್ಯಯನ. ಅದರ ಉಪನಯನದ ಒಂದು ಅಧ್ಯಯನದ ನಿಲ್ದಾಣಗಳು ಇವೆಲ್ಲ ಉಪಕರ್ಮ ಅಂತನ್ನೋದು. ಅದು ನಿಜವಾದ ಉಪಕರ್ಮ. ಅದು ಈಗ ನಾವು ಇದು ಸಾಂಕೇತಿಕವಾಗಿ ಮಾಡಿ ನಿಜವಾಗಿ ಅಧ್ಯಯನ ಮಾಡಬೇಕು. ಹಾಗಾದರೆ ಆಯ್ತು. ಇಷ್ಟು ಕ್ರಮ ಆಯ್ತಾ? ಉಪಕರ್ಮದ ಕ್ರಮ ಇದು. ಅಲ್ಲಿ ನಿಜವಾಗಿ ಉಪಕರ್ಮದಲ್ಲಿ ಬೂದಿಲಿ ಸ್ನಾನ ಮಾಡಿ, ಆಮೇಲೆ ಎಣ್ಣೆಲಿ ಸ್ನಾನ ಮಾಡಿ ಅಂತೆಲ್ಲ ಉಂಟು. ಅದು ಯಾವಾಗ ಅಂತಂದರೆ, ಇದು ಹೀಗೆ ಮತ್ತೆ ಅಲ್ಲಿ ಪಿಷ್ಟವನ್ನು ಕೊಡ್ತಾರೆ, ಅರಳು ಮತ್ತೆ ಇದನ್ನು ಪಿಷ್ಟವನ್ನು ಕೊಡ್ತಾರೆ. ಅದು ದಿವಸ ತೆಗೆದುಕೊಳ್ಳತಕ್ಕಂಥ 6 ತಿಂಗಳು ದಿವಸ ತೆಗೆದುಕೊಳ್ಳತಕ್ಕಂಥ ಆಹಾರ. ಅದಿವತ್ತು ಒಂದು ಸರಿ. ಯಾವ ವೇದ ನಿಮ್ಮದು? ಯಾವುದೋ ಗೊತ್ತಿಲ್ಲಪ್ಪ, ನಮ್ಮ ಉಪಕರ್ಮದಲ್ಲಿ ಅರಳು ಮತ್ತೆ ಮೊಸರು ಕೊಡ್ತಾರೆ ಅಂತಾರೆ. ಈ ಮಟ್ಟಕ್ಕೆ ಬಂದಿದೆ. ಹಾಗಲ್ಲ. ಅದು ಉಪಕರ್ಮದ ಪರ್ಪಸ್ ಏನಿದೆ, ಅಧ್ಯಯನ, ಆ ಅಧ್ಯಯನದ ಶಿಸ್ತು ಅದು ಅಲ್ಲಿಗೆ ಒಳಪಡಬೇಕು. ಆ ಉಪಕರ್ಮದ ದಿವಸ ಮುದ್ರಾಧಾರಣೆ ಮಾಡ್ಕೊಳ್ಬೇಕು, ಏಕಾದಶಿ ದಿವಸ ಅಲ್ಲ. ಉಪಕರ್ಮದ ದಿವಸ ಮುದ್ರಾಧಾರಣೆ ಇರಲಿ. ಅದನ್ನ ಇಷ್ಟು, ಇದು ಉಪಕರ್ಮದ ಚಿಂತನೆ. ಉಪಕರ್ಮದಲ್ಲಿ ಬಳಸುವ ಶಾಸ್ತ್ರಗಳ ಬಗೆಗೆ ಇನ್ನೊಮ್ಮೆ ಮಾತನಾಡುವ. ಇಲ್ಲಿಂದ ಮತ್ತೆ ಬರೋದಾದರೆ ನಮ್ಮ ಗುರುಗಳ ಬಗ್ಗೆ, ಅವರು ಜೀವನದಲ್ಲಿ ಒಂದೇ ಒಂದು ಆಸ್ತಿ ಖರೀದಿಸಲಿಲ್ಲ. ಅವ್ರು ಏನು ಹೇಳ್ತಾ ಇದ್ರು, ನಮಗೆ ಮೊನ್ನೆ ನನಗೆ ತಿಳಿದಿದ್ದು 75ನೇ ವಯಸ್ಸಿನ ತನಕ, ಅವರು ಹೋಗಿದ್ದು 84ರಲ್ಲ ಏನೋ, 75ನೇ ವಯಸ್ಸಿನ ತನಕ ಅವ್ರ ಹೆಸರಿನಲ್ಲಿ ಆ ಮನೆ ಇರಲಿಲ್ಲ. ಅವರ ತಾಯಿಯ ಹೆಸರಿನಲ್ಲಿ, ತಾಯಿಯಿಂದ ಬಂದ ಆಸ್ತಿ, ಅಂಬಲ್ಪಾಡಿ ಅವರ ತಾಯಿಯಿಂದ ಬಂದ ಆಸ್ತಿ ಆ ತಾಯಿಯ ಹೆಸರಿನಲ್ಲೇ ಇತ್ತು. ಲೀಗಲ್ ಪ್ರಾಬ್ಲಮ್ಸ್ ಆಗತ್ತೆ, ಮತ್ತೆ ನೀವು ಅದನ್ನು ಬಿಟ್ಕೊಡದೆ ಹೋದರೆ ಉತ್ತರಾಧಿಕಾರದಲ್ಲಿ ಪ್ರಾಬ್ಲಮ್ ಆಗತ್ತೆ, ಸುಮ್ಮನೆ ಡಿಸ್ಪ್ಯೂಟ್ ಆಗತ್ತೆ ಅಂತ ಹೇಳಿದ್ದಕ್ಕೆ ಕೊಡ್ಲಿಕ್ಕಾಗಿ ತಮ್ಮ ಹೆಸರಿಗೆ ಮಾಡಿಸ್ಕೊಂಡ್ರು. ಅಂದರೆ ಮನೆಯಲ್ಲಿ ಅತಿಥಿಗಳ ತರಹ ಇದ್ರು ಅನ್ನೋದು ಜ್ವಲಂತ ನಿದರ್ಶನ. ಅವರು ಒಂದು ಕಡೆ ಹೇಳ್ತಾರೆ, ಭೂಮಿ ಕಾಂಚನ ಧೃಚಾ ವಿರಹಾಣಾಂ ವೇದಿಕಾಮಕೃತ ಅಂತ. ಶುದ್ಧ ಭವಾನಾಂ, ಈ
ಗೋವಿಂದಾಚಾರ್ಯನು ಅವರು ಹೇಳೋದು, ಮಹಾಭಾರತ ತಾತ್ಪರ್ಯ ನಿರ್ಣಯದ ವೇದಿಕೆಯನ್ನು ಯಾರಿಗಾಗಿ ಮಾಡಿದ್ದಾನೆ? ಭೂಮಿ ಕಾಂಚನ ತೃಷಾ ವಿರಹಾಣ, ಭೂಮಿಯ ಬಗ್ಗೆ ಉತ್ಕಟವಾದ ಬಯಕೆ ಇಲ್ಲದ, ಕಾಂಚನ ಹಣದ ಬಗೆಗಿನ ಉತ್ಕಟವಾದ ಬಯಕೆ ಇಲ್ಲದವರಿಗೆ. ಅವರಿಗೆ ಇರಲಿಲ್ಲ ಅಂತ ನಿಮಗೆ ಹೆಂಗೆ ಗೊತ್ತು ಅಂತಂದರೆ, ಅವರಿಗಿದ್ದ ಜ್ಞಾನವೇ ಸಾಕ್ಷಿ. ಅವರಿಗೆ ಒಂದೊಮ್ಮೆ ಅದರ ಬಗ್ಗೆ ಉತ್ಕಟವಾದ ಬಯಕೆ ಇತ್ತು ಅಂದರೆ ಆ ಶುದ್ಧವಾದ ಜ್ಞಾನವೇ ಇರ್ತಿರಲಿಲ್ಲ. ಆ ತರಹದ ಶುದ್ಧವಾದ ಅಧ್ಯಯನ ವ್ರತದಲ್ಲಿ ಅವರು ಬದುಕಿದರು. ಅದು ನಮಗೆ ಆದರ್ಶ ಆಗಬೇಕು. ಹಾಗೆ ಓದಿಗಾಗಿ ಪರಿತಪಿಸಿ ಬದುಕಬೇಕು. ಆ ಅಧ್ಯಯನದ ಆಳ ನಿಮಗೆ ನಾವು ಪ್ರತಿ ದಿವಸ ಅದನ್ನು ನಾವು ಚಿಂತನೆ ಮಾಡ್ತಾನೆ ಇರ್ತೇವೆ. ಅವರ ನಾನು ಇವಾಗ ಭಾಗವತ ತಾತ್ಪರ್ಯವನ್ನು ಏನು ಹೇಳ್ತೇನೆ ಅದು ಇಲ್ಲಿದೆ. ಭಾಗವತ ತಾತ್ಪರ್ಯ ಅವರು ಏನು ಎಡಿಟ್ ಮಾಡಿದ್ದು ಅದರ ಅಡಿಟಿಪ್ಪಣಿಗಳು. ಮತ್ತೆ ನಾವು ಜೀವನದಲ್ಲಿ ಇಬ್ಬರನ್ನ ಆ ತರಹ ನೋಡ್ತೇವೆ. ಶಿಷ್ಯನ ವ್ಯಾಖ್ಯಾನವನ್ನು ಗುರುಗಳು ಪಾಠ ಹೇಳಿದ್ದು ನಮ್ಗೆ ಗೊತ್ತಿದ್ದಿದ್ದು ಎರಡು. ಒಂದು ಅಚ್ಯುತ ಪ್ರಜ್ಞರವು ಮತ್ತು ಅಣ್ಣಯ್ಯ ಸ್ವಾಮಿಗಳು, ಪೆದತ್ತಾಯ ಸ್ವಾಮಿಗಳು. ಅವರು ತಮಗಿಂತ ಕಿರಿಯರಾದ ಮಧ್ವಾಚಾರ್ಯರು ಬರೆದ ಗ್ರಂಥವನ್ನು ಅಹರ್ನಿಶಿ ಪಾಠ ಹೇಳ್ತಾ ಇದ್ರು. ತೌ ಯಥಾ ವಿಧುರವಿ ಅಹೋ ಅಹೋ ರಾತ್ರಮಪ್ಯುರುತಮೋನ್ರುಮೋಹಕಂ ಅಂತ. ಹಾಗೆ ನಮ್ಮ ಗುರುಗಳು ಬರೆದ ವ್ಯಾಖ್ಯಾನವನ್ನು ಅವರಿಗಿಂತ ಹಿರಿಯರು, ಅವರ ಅಣ್ಣನ ತರಹ ಇದ್ದವರು ಪೇಜಾವರ ಸ್ವಾಮಿಗಳು, ಅವರು ಅವರ 70ನೇ ವಯಸ್ಸಿನ ತನಕ ಅವರು ಗ್ರಂಥ ಇಟ್ಕೊಂಡು ಪಾಠ ಹೇಳ್ತಾ ಇದ್ರು. ಯಾವುದು ಭಾಗವತ ತಾತ್ಪರ್ಯ ಬೇಕು ಅಂತಂದರೆ ಗೋವಿಂದಾಚಾರ್ಯರನ್ನ ಭಾಗವತ ಬೋಡು ಅಂತ ಹೇಳಿ ತರಿಸ್ಕೊಳ್ತಾ ಇದ್ರು. ಆಮೇಲೆ ಇವುಗಳು ಕೆಲವೆಲ್ಲ ಗಲಾಟೆ ಮಾಡೋದು ಬಿಟ್ಟರು. ವಿದ್ಯಾಮಾನ್ಯರು ಗೋವಿಂದೆ ಜಾದ ಬರೆಯುತ್ತೆ ಸುವೋಡು, ಗೋವಿಂದ ಏನು ಬರೆದಿದ್ದಾನೆ ನೋಡಬೇಕು, ಆಮೇಲೆ ನಾನು ಹೇಳ್ತೇನೆ ಅಂತ ಹೇಳ್ತಾ ಇದ್ರು ವಿದ್ಯಾಮಾನ್ಯರು. ಅವರು ಸತ್ಯದಲ್ಲಿ ಯಾವತ್ತೂ ರಾಜೇ ಆಗಲಿಲ್ಲ. ಆಯೇ ಜಾದ ಬರೆಯುತ್ತೆ ಸುವೋಡು, ಅವನು ಏನು ಬರೆದಿದ್ದಾನೆ ನೋಡ್ಬೇಕು, ಅದ್ರ ಮೂಲಕ ನಾನು ಪಾಠ ಹೇಳ್ತೇನೆ ಅಂತ ಹೇಳಿದವರು. ಒಂದು ಬಾರಿ ಅಂತೂ ಅವ್ರು ಕೇಳಿದ್ರಂತೆ, ಗೋವಿಂದ ಈತಮಂತ ಏನು ಪಣ್ತ್ರಿ ಏರು ಪಂಡೇರು ನಿಂಕ್ ಅಂತ ಕೇಳಿದ್ರಂತೆ. ಇಷ್ಟೆಲ್ಲ ನಾನು ಏನು ಹೇಳಲೇ ಇಲ್ಲ ನಿನಗೆ, ಯಾರು ಹೇಳಿದ್ದು ನಿಂಗೆ ಇದನ್ನೆಲ್ಲ ಅಂತ. ವಿದ್ಯಾಮಾನ್ಯರಿಗೆ ಒಂದ್ಸರ್ತಿ ಭಂಡಾರಕೆರೆ ಸ್ವಾಮಿಗಳು ಹೋದರು. ಸ್ವಾಮಿ ಭಾಗವತ ಹೇಳಿಸ್ಬೇಕು ಅಂತ ಇದ್ದೇನೆ. ಭಾಗವತಾಶ್ರಮ ಆಗ ತಾನೇ ಕಟ್ಟಿದ್ರು, 95ನೇ ಇಸ್ವಿ. ಸ್ವಾಮಿ ಗೋವಿಂದಾಚಾರ್ಯರ ಹತ್ರ ಭಾಗವತ ಹೇಳಿಸ್ಬೇಕು ಅಂತ ಇದ್ದೇನೆ, ಋಗ್ಭಾಷ್ಯಲ ಆವಡು ಅಂತಂದ್ರು. ಋಗ್ಭಾಷ್ಯನೂ ಹೇಳಿ ಸ್ವಾಮಿ ಆಕಳನ್ನ ಅಧ್ಯಯನ ಎಂಚ ಅಂತಂದ್ರು ಭಂಡಾರಕೆರೆ ಸ್ವಾಮಿಗಳು. ಸ್ವಾಮಿ ಆಕಳನ್ನ ಅಧ್ಯಯನ ಎಂಚ. ಅದಕ್ಕೆ ವಿದ್ಯಾಮಾನ್ಯರು ಹೇಳಿದ್ರು, ನಾನು ಚಂದ್ರಿಕಾ ಪಾಠವನ್ನು ಹೇಳಲಿಕ್ಕೆ ಅಂತ ಹೊರಟೆ, ಅವರು ಅನುವಾದ ಮಾಡಿದ್ರು. 3 ತಿಂಗಳಲ್ಲಿ ಚಂದ್ರಿಕಾ ಮುಗೀತು. ಅವರೇ ಅನುವಾದ ಮಾಡ್ಕೊಂಡು ಹೋಗಿದ್ದು, ಪುಸ್ತಕ ಇಟ್ಕೊಂಡು ಅವರೇ ಓದ್ಕೊಂಡು ಹೋಗಿದ್ದು ನಮ್ಮ ಗುರುಗಳ. 3 ತಿಂಗಳಲ್ಲಿ ಚಂದ್ರಿಕಾ ಮುಗೀತು. ಆ ಹೇಳುವಾಗ ಆ ಕಣ್ಣಿನ ಬೆಳಕನ್ನು ನಾನು ನೋಡಿ ಗೊತ್ತು. ನಾನು ಅವತ್ತು ಇನ್ನೂ ಕನ್ಫರ್ಮ್ ಆಯಿತು, ಶಿಷ್ಯರಾದರೆ ಇವ್ರ ಹತ್ರ ಆಗಬೇಕು, ಓದಿದ್ರೆ ಹೀಗೆ ಓದಬೇಕು, ಈ ರೀತಿ ಸ್ವಂತ ಅಧ್ಯಯನ ಮಾಡಬೇಕು ಅಂತ ಹೇಳಿ ನನಗೆ ದೃಢ ನಿರ್ಧಾರ ಭರಿಸಿದ್ದೇ ವಿದ್ಯಾಮಾನ್ಯರ ಆ ಕಣ್ಗಳಲ್ಲಿನ ಬೆಳಕು. ಅವ್ರು ಹೇಳಿದ್ರು, ಏತು ಬೇಗ ಮುಗೀನು ಗೊತ್ತುಂಡ ಅಂತ ಕಣ್ಣು ಅರಳಿಸಿ, ಎಂಚ ಅಧ್ಯಯನ ಗೊತ್ತುಂಡ ಅಂತ. ಆ ಪರಿ ನಾನು ಈ ಅಂಶವನ್ನು ಹಂಚಿಕೊಂಡಿದ್ದೇನೆ. ಭಾಗವತ ಅನುವಾದ ಮಾಡ್ತಾ ಇದ್ವಿ ನಾವು. ಇದು ಬಳ್ಳಾರಿಯ ಅಲ್ಲಿಪುರ ಅಂತ ಒಂದು ಜಾಗ. ಆ ಅಲ್ಲಿಪುರದಲ್ಲಿ ಸ್ವಾಮಿಗಳು ಬೆಳಗ್ಗೆ ತರ್ಪಣ ಮಾಡುವಾಗ ನಾವು ಭಾಗವತ ಮಾಡಬೇಕಿತ್ತು. ಆಗ ಯಾವುದೋ ಒಂದು ಅಂಶ ಬಂತು. ಆವಾಗ ಗುರುಗಳು ಹೇಳಿದ್ದು ಚೆನ್ನಾಗಿ ನೆನಪಿದೆ, ವಿದ್ಯಾಮಾನ್ಯರು ಹೇಳಿದ್ದು,
ಆ ಮನುಷ್ಯನಲ್ಲಿ ಪ್ರಾಣೋಪಾಸನೆ ಚೆನ್ನಾಗಿ ಇದೆ, ಅದರಿಂದಾಗಿ ಬಹಳ ವಿಶಿಷ್ಟವಾದ ಅರ್ಥಗಳು ಅವನಿಗೆ ಹೊಳಿತಾವೆ ಅಂತ ಹೇಳಿ ಭಂಡಾರಕೆರೆ ಸ್ವಾಮಿಗಳ ಹತ್ರ ಹೇಳಿದ್ದು. ಆ ಕಣ್ಣಿನ ಬಗೆಗೆ ನಮ್ಮ ಗುರುಗಳು ಒಂದು ಅದ್ಭುತವಾದ ಪದ್ಯ ಬರೆದಿದ್ದಾರೆ. ಚತುರ್ದಶ ಸೂಕ್ತದ ಆರಂಭದಲ್ಲಿ ಏನದು ಆ ಪದ್ಯ ಬರೆದದ್ದು ಅಂದ್ರೆ ಹಂಗಿರ್ಬೇಕು. ಅಹೋ ಮಹೋ ದಿವಪ್ಪನ್ನಂ ಅಹೋ ಮೂರ್ತ ಹರೇ ಕೃಪಾ ದುರ್ವಾದಿ ದೈತ್ಯ ದಂಭೋಲಿರ್ ವಿದ್ಯಾಮಾನ್ಯೋ ಭವದ್ಭುವಿ ಅಂತ. ಅಹೋ ಮಹೋ ದಿವಪ್ಪನ್ನಂ, ಓಹ್ ಆಗಸದಿಂದ ಬಿದ್ದ ಬೆಳಕು. ಅಹೋ ಮಹೋ ದಿವಪ್ಪನ್ನಂ, ಅಹೋ ಮೂರ್ತ ಹರೇ ಕೃಪಾ, ಸಜ್ಜನರ ಮೇಲಿನ ಕೃಪೆಯೇ ಮೂರ್ತಿಯಾಗಿ ವಿದ್ಯಾಮಾನ್ಯರು ಬಂದದ್ದು. ದುರ್ವಾದಿ ದೈತ್ಯ ದಂಭೋಲಿಹಿ, ವಿದ್ಯಾಮಾನ್ಯರು ಅಂತನ್ನೋದು ದುರ್ವಾದ ಮಾಡುವವರ ಪಾಲಿಗೆ ಮಿಂಚಿನಂತೆ ಬಂದದ್ದು. ದುರ್ವಾದಿ ದೈತ್ಯ ದಂಭೋಲಿಹಿ, ಎಷ್ಟು ಹೃದಯದಿಂದ ಬರೆದದ್ದು ಅದು. ಆ ಪದ್ಯ ಓದಬೇಕಾದ್ರೆ ಗೊತ್ತಾಗುತ್ತೆ, ಯಾವ ಆಡಂಬರವೂ ಇಲ್ಲ. ಹಾಗೆ ಪೇಜಾವರ ಸ್ವಾಮಿಗಳ ಪದ್ಯವೂ ಅಷ್ಟೇ. ಅನವದ್ಯಾತ್ಮ ಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ಒಂದೇ ವಿದ್ಯೋತ ಭಾಸ್ವರಂ ಅಂತ. ಅಂದ್ರೆ ಬಹಳ ಆ ಪರಂಪರೆ ಇದೆಯಲ್ಲ, ಆ 3 ಜನ ಅದ್ಭುತ. ಆ ಇಬ್ಬರಿದ್ದಾರಲ್ಲ, ಪೇಜಾವರ ಸ್ವಾಮಿಗಳು ಮತ್ತು ನಮ್ಮ ಗುರುಗಳು, ಅವರಿಬ್ಬರದು ಒಡನಾಟ ಬಹಳ ಗೂಢ. ಅವರು ಯಾರಿಗೂ ಹೆಚ್ಚಿನ ಜನಕ್ಕೆ ಅರ್ಥವೇ ಆಗಲಿಲ್ಲ. ಅವ್ರನ್ನ ದಾಟ್ಕೊಂಡೇ ಹೋಗಿದ್ದು, ಎಲ್ಲರನ್ನು ದಾಟಿ ಬಿಟ್ರು ಅವರಿಬ್ರು. ಈ ತರಹದ ನಮ್ಮ ಗುರುಗಳ ಜಯಂತಿ ದಿವಸ ಇತ್ತೇನು ಪ್ರತ್ಯೇಕ ಏನು ಹೇಳಬೇಕಾಗಿಲ್ಲ. ಯಾಕೆಂತಂದ್ರೆ ಪ್ರತಿ ದಿವಸ ಅವರ ಗ್ರಂಥದ್ದೇ ಚಿಂತನೆ ನಡೀತಾ ಇದೆ. ಅವರ ಗ್ರಂಥದ ಹಿನ್ನೆಲೆಯಲ್ಲಿಯೇ ನಾವು ಮುಂದಿನ ಸಂಗತಿಗಳನ್ನು ನೋಡ್ತಾ ಇದ್ದೇವೆ. ಇನ್ನೂ ಮುಂದಿನ ಸಂಗತಿಗಳನ್ನು ನೋಡುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಗುರುಗಳ ನೆನಪಿಗಾಗಿ ಮೀಸಲಿಟ್ಟು ಅದನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.